ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 20ನೇ ತಾರೀಕು ಡಿಸೆಂಬರ್ 2024, ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ಪಂಚಮಿ ತಿಥಿ, ಮಖ ನಕ್ಷತ್ರ, ವಿಷ್ಕುಂಭ ಯೋಗ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ದುಷ್ಟ ಮುಹೂರ್ತ ಬಂದು ಬೆಳಿಗ್ಗೆ 8:52 ಬೆಳಿಗ್ಗೆ 9:38 ಮಧ್ಯಾಹ್ನ 12:40 ಮಧ್ಯಾಹ್ನ 2:11 ಇರತಕ್ಕಂಥದ್ದು ಈ ವಿಶೇಷ. ಸ್ವಲ್ಪ ವರ್ಷ ಭವಿಷ್ಯದ ಕಡೆ ಗಮನ ಕೊಡೋಣ ಅನ್ನತಕ್ಕಂಥದ್ದು. ಎಲ್ಲರೂ ಕಾತರದಿಂದ ಕಾಯ್ತಿರ್ತೀರಿ. ಹೇಗಿದೆ, ಯಾವ ರೀತಿ ಇದೆ ನಮ್ಮ ಈ ಒಂದು ದೇಶಕ್ಕೆ, ರಾಜ್ಯಕ್ಕೆ, ಸಾಮಾನ್ಯರಿಗೆ ರಾಶಿ ಅಂತರ್ಗತವಾಗಿ ನಿಮಗೆಲ್ಲರಿಗೂ ಈ ಒಂದು 1ನೇ ತಾರೀಕು ಎಲ್ಲರೂ ಕಾಯ್ತಿರ್ತೀರಿ. 1ನೇ ತಾರೀಕು ಅಂದಿದೆ ಹೊಸ ವರ್ಷ ಅನ್ನತಕ್ಕಂಥದ್ದು. ನಮ್ಮದಲ್ಲ, ಪಾಶ್ಚಾತ್ಯರದು. ಆದರೂ ಎಲ್ಲರೂ ಹೇಳ್ತಾರೆ ನಮಗೂ ಹೇಳ್ಕೊಡಿ ಗುರುಗಳೇ ಅನ್ನತಕ್ಕಂಥದ್ದು. ಖಂಡಿತ ಬೆಂಗಳೂರಿನ ಕಾಲಮಾನಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಬೆಳಿಗ್ಗೆ 6:36 ಸೂರ್ಯೋದಯ ಆಗತಕ್ಕಂಥದ್ದು ಆಗುತ್ತದೆ. ಆವತ್ತಿಗೆ ಸೂರ್ಯ ಲಗ್ನದಲ್ಲೇ ಇರತಕ್ಕಂಥ ಒಂದು ಭಾವ ಧನುರ್ಲಗ್ನದಲ್ಲಿ ಕುಳಿತಿದ್ದಾರೆ. ವಿಶೇಷವಾಗಿ 2ನೇ ಮನೆಯಲ್ಲಿ ಶುಕ್ರ, 3ನೇ ಮನೆಯಲ್ಲಿ ಶನಿ, ರಾಹು ಕೇತು ಮೀನ ಹಾಗೂ ಕನ್ಯಾದಲ್ಲಿ, ಧನುರ್ಲಗ್ನದಿಂದ 6ನೇ ಮನೆಯಲ್ಲಿ ಗುರು ವಕ್ರನಾಗಿ ಕುಳಿತಿರ್ತಕ್ಕಂಥದ್ದು, ಕುಜ ವಕ್ರನಾಗಿ ಅಷ್ಟಮದಲ್ಲಿ, ಚಂದ್ರ ವಿಶೇಷವಾಗಿ 1ನೇ ತಾರೀಕಿಗೆ ಮಕರ ರಾಶಿಯಲ್ಲಿ ಕುಳಿತಿರ್ತಕ್ಕಂಥದ್ದು, ಶನಿ ಶುಕ್ರ ಕುಂಭದಲ್ಲಿ ಕುಳಿತಿರ್ತಕ್ಕಂಥದ್ದು, ಸೂರ್ಯ ಲಗ್ನದಲ್ಲೇ ಕುಳಿತಿರ್ತಕ್ಕಂಥದ್ದು, ಬುದ್ಧಿಕಾರಕ ಬುಧ 12ನೇ ಮನೆಯಲ್ಲಿ ಮಲಗಿಬಿಟ್ಟಿದ್ದಾನೆ, ಶನಿ ಶುಕ್ರ 3ನೇ ಮನೆಯಲ್ಲಿ ಕುಳಿತಿರ್ತಕ್ಕಂಥದ್ದು, ಪೂರ್ವಾಷಾಢ ಲಗ್ನದಲ್ಲಿ ಆರಂಭ ಆಗಿರ್ತಕ್ಕಂಥದ್ದು. ಸೂರ್ಯ ಇರೋ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ, ಶುಕ್ರ ನಕ್ಷತ್ರ. ಶುಕ್ರ ವಿಶೇಷವಾಗಿ 2ನೇ ಮನೆ, ಆ ಒಂದು 3ನೇ ಮನೆಯಲ್ಲಿ ಕುಳಿತಿರ್ತಕ್ಕಂಥದ್ದು ಕುಂಭದಲ್ಲಿ, ಧನಿಷ್ಠ ನಕ್ಷತ್ರದಲ್ಲಿ. ಶನಿ ಗುರು ನಕ್ಷತ್ರದಲ್ಲಿ ಕುಳಿತಿರ್ತಕ್ಕಂಥದ್ದು, ರಾಹು ಉತ್ತರಾಭಾದ್ರ ನಕ್ಷತ್ರ, ಕೇತು ಉತ್ತರ ಫಾಲ್ಗುಣಿ ನಕ್ಷತ್ರ, ಗುರು ರೋಹಿಣಿ ನಕ್ಷತ್ರ, ಕುಜ ಪುಷ್ಯ ನಕ್ಷತ್ರ, ಬುಧ ಬುಧನ ನಕ್ಷತ್ರದ್ದೇ ಜ್ಯೇಷ್ಠ ನಕ್ಷತ್ರದಲ್ಲಿ ಕುಳಿತಿರ್ತಕ್ಕಂಥ ಒಂದು ಭಾವ. ಇನ್ನು ನವಾಂಶ ಕೂಡ ನಾವು ಗಮನಿಸ್ತೇವೆ ಹೇಗಿರುತ್ತೆ. ನವಾಂಶ ಅತಿ ಮುಖ್ಯ. ಹಾಗೆಯೇ ಷಷ್ಟಾಂಶ, ಸಪ್ತಾಂಶ, ದಶಾಂಶ, ಇಷ್ಟು ಕುಂಡಲಿಗಳನ್ನು ಹಾಕೋತೇವೆ ಮಕ್ಕಳೇ. ಒಂದು ದೇಶದ ಬಗ್ಗೆ ಹೇಳಬೇಕಾದ್ರೆ, ರಾಜ್ಯದ ಬಗ್ಗೆ ಇರಬೇಕಾದ್ರೆ, ಸಾಮಾನ್ಯರಿಗೆ ಆರ್ಥಿಕ ಸ್ಥಿತಿ, ಹಣಕಾಸು ಸ್ಥಿತಿ, ವ್ಯವಹಾರ ಸ್ಥಿತಿ, ವ್ಯಾಪಾರ ಸ್ಥಿತಿ, ಉದ್ಯೋಗ ಸ್ಥಿತಿ, ಸಂಪಾದನೆಯ ಸ್ಥಿತಿ, ನಷ್ಟದ ಸ್ಥಿತಿ, ಲಾಭದ ಸ್ಥಿತಿ, ಇವೆಲ್ಲವನ್ನು ನೋಡತಕ್ಕಂಥದ್ದಾಗುತ್ತೆ. ಜನವರಿ 1 ತೆಗೆದುಕೊಂಡರೆ ಸೂರ್ಯ ಲಗ್ನದಲ್ಲಿ ಕುಳಿತಿದ್ದಾನೆ, ಅಸುರ ಗ್ರಹ. ಕೇಂದ್ರದಲ್ಲಿ ರಾಹು 4ನೇ ಮನೆಯಲ್ಲಿ ಅಸುರ ಗ್ರಹ, ಮತ್ತೆ 10ನೇ ಮನೆಯಲ್ಲಿ ಕೇತು ಅಸುರ ಗ್ರಹ. ಶಕ್ತಿಕಾರಕನಾಗಿರತಕ್ಕಂಥ ಕುಜ ಬಿದ್ದಿದ್ದಾನೆ. ಅಲ್ಲಿಗೆ ಅಲ್ಲೊಂದು ಎಡವಟ್ಟೆ. ಲಗ್ನಾಧಿಪತಿಯಾದಂತಹ ಗುರು ವಕ್ರನಾಗಿ ಮುಳುಗಿದ್ದಾನೆ. 6ನೇ ಮನೆಯಲ್ಲಿ ಶುಕ್ರನ ಮನೆಯಲ್ಲಿ ಕುಳಿತು ಬಿಟ್ಟಿದ್ದಾನೆ. ಸೊ ಆಟೋಮ್ಯಾಟಿಕಲಿ ದೇಶ ಅಲ್ಲ, ಅತಿ ಮುಖ್ಯವಾಗಿ ವಿಶ್ವಕ್ಕೆ ಒಂದು ಹಣಕಾಸು ಸಮಸ್ಯೆಯ ಒಂದು ಮಹಾಪ್ರಪಾತ ಒಂದು ಎರಗಿ ಬೀಳಲಿದೆ. ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಲಾಸ್ಟ್ 10-15 ದಿನದಿಂದ ಸ್ಟಾಕ್ ಮಾರ್ಕೆಟ್ ತಲ್ಲಣ ಆಗಿದೆ. ನಿನ್ನೆಯ ಸ್ಟಾಕ್ ಮಾರ್ಕೆಟ್ ಅನ್ನು ನೋಡಿ, ಬಡ್ಡಿ ದರ
ಅಮೇರಿಕಾದಲ್ಲಿ ಅವರ ಬ್ಯಾಂಕ್, ಫೆಡರಲ್ ಬ್ಯಾಂಕ್ ಏನು ಇಳಿಸುತ್ತೆ, ಇಲ್ಲಿ ಬ್ಲಡ್ ಬಾತ್ ನಡೆಯುತ್ತೆ. ಕಡಿಮೆ ಅಂದ್ರೂ 6 ಲಕ್ಷ ಕೋಟಿ ತುಫಾನ್. ಇದು ಒಂದು ದಿನದಿಂದ ನಡೀತಿಲ್ಲ, ಒಂದು 15 ದಿನದಿಂದಲೂ ಮುಂಬರುವ ಆ ಒಂದು ಆರ್ಥಿಕ ಸಮಸ್ಯೆಗೆ ಒಂದು ದಿಕ್ಸೂಚಿಯನ್ನ ತೋರಿಸ್ತಿದೆ ಮಕ್ಕಳೇ. ಲಗ್ನಾಧಿಪತಿಯ 6ನೇ ಮನೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ದಿವಾಳಿಯೇ. ಬ್ಯಾಂಕುಗಳ ದಿವಾಳಿಗಳು, ಬ್ಯಾಂಕು ಮಟ್ಟದ ಒಂದು ಸಂಸ್ಥೆಗಳು ದಿವಾಳಿಗಳು. ದ ಬ್ರೇಕಿಂಗ್ ನ್ಯೂಸ್ ಇವತ್ತು ನಿಜ ಹೇಳಬೇಕು ಅಂದ್ರೆ 4 NBFCಗಳನ್ನ ಲೈಸೆನ್ಸ್ ಅನ್ನ ನಮ್ಮ ರಿಸರ್ವ್ ಬ್ಯಾಂಕ್ ಕ್ಯಾನ್ಸಲ್ ಮಾಡಿದೆ. ನಿನ್ನೆಯ ಹಾಟ್ ನ್ಯೂಸ್. NBFC ಸಾಲ ಕೊಡ್ತಕ್ಕಂಥವ್ರು ಬಡ್ಡಿಯ ಆ ಒಂದು ಅಂಕುಶದಲ್ಲಿ ಬೀಳ್ತೀರಿ, ನಾವು ಸಾಲಕ್ಕೆ ಬೀಳ್ತೇವೆ. ರೆಡಿ ಸಾಲಕ್ಕೆ ರೆಡಿ ಆಗಿ. ಲಗ್ನಾಧಿಪತಿ 6ನೇ ಮನೆಗೆ ಬಂದಿದ್ದಾನೆ ಅಂದ್ರೆ ನಾವು ಡಿಫಾಲ್ಟ್ ಸಾಲದಲ್ಲಿರ್ತೇವೆ, ಡಿಫಾಲ್ಟ್ ಕಮಿಟ್ಮೆಂಟ್ ಅಲ್ಲಿ ಇರ್ತೇವೆ, ಇನ್ನೊಬ್ಬರ ತುತ್ತಿನಲ್ಲಿ ಅಂಗಿನಲ್ಲಿ ಇರ್ತೇವೆ. ಇಡೀ ವಿಶ್ವಕ್ಕೆ ಭೀಕರತೆ ಯಾವ ಮಟ್ಟಕ್ಕಿದೆ ಅಂದ್ರೆ ನೀವು ನಂಬೋಲ್ಲ. ಅಲ್ಲಿ ಗಮನಿಸಿ ನೋಡಿ, ನ್ಯೂಜಿಲೆಂಡ್ನ ಆರ್ಥಿಕ ಸ್ಥಿತಿ ಅಲ್ಲೋಲ ಕಲ್ಲೋಲ, ಇಂಗ್ಲೆಂಡ್, ಯುರೋಪ್ನ ಆರ್ಥಿಕ ಸ್ಥಿತಿ ಅಲ್ಲೋಲ ಕಲ್ಲೋಲ. ಎಲ್ಲಾ ಸೆಗಮೆಂಟ್ಗಳಲ್ಲೂ ಎಳೆದಾಟ ಹೊಡಿತಿದೆ. ಅತಿ ಮುಖ್ಯವಾಗಿ ನೀವು ನಂಬಲ್ಲ, ಆಲ್ರೆಡಿ ಮುಂಬೈಯಲ್ಲಿ ದ ಡೇಟಾ ಹೇಳುತ್ತೆ 100 ಅಂಗಡಿಗಳಿದಾವೆ ಅಂದ್ರೆ 40 ಅಂಗಡಿಗಳಲ್ಲಿ ವ್ಯಾಪಾರ ಇಲ್ಲ. ಈ ಕಾಮರ್ಸ್ಗಳಿಂದ ಅಂಗಡಿ ಒಂದು ಬಂಡವಾಳ ಹಾಕಿದಾನೆ, ಒಂದು 4 ಜನ ಕೆಲಸದವನ, ಅವನ ಹೆಂಡತಿ, ಮಗ, ಇನ್ನೊಬ್ಬ ಕೆಲಸಗಾರ ಇಟ್ಕೊಂಡು ಒಂದು ದಿನಸಿ ಅಂಗಡಿ, ಬಟ್ಟೆ ಅಂಗಡಿ, ಹೂವಿನ ಅಂಗಡಿ, ತರಕಾರಿ ಅಂಗಡಿ, ಈ ತರದ್ದು ಒಂದು ಜ್ಯೂಸ್ ಅಂಗಡಿ, ಹಣ್ಣು ಅಂಗಡಿ ಇಟ್ಕೊಂಡಿರ್ತಕ್ಕಂಥವನಿಗೆ ವ್ಯಾಪಾರ ಬಿದ್ದು ಬಿಟ್ಟಿದೆ. ಆನ್ಲೈನ್ 10 ಮಿನಿಟ್ಸ್ ಅನ್ನೋ ಒಂದು ಭಾವ ಏನಾಗಿ ಬಿಟ್ಟಿದೆ, 10 ನಿಮಿಷದಲ್ಲಿ ನಿಮ್ಮ ಮನೆಗೆ ಡೆಲಿವರಿ ಅನ್ನುವಂಥ ಒಂದು ಉನ್ಮತ್ತ ಪ್ರಚೋದನೆ. ಇಷ್ಟು ಜನ ಒಂದೊಂದು ಅಂಗಡಿಯಲ್ಲೂ 4ರಿಂದ 6 ಜನರ ಕೆಲಸ ಕಿತ್ತುಕೊಳ್ಳುತ್ತಿದೆ. ಉದ್ಯೋಗ ಸೃಷ್ಟಿಯಲ್ಲಿ ಹಿಂದೆ ಬೀಳ್ತವೆ. ಲಗ್ನಾಧಿಪತಿ ಕೆಟ್ಟ ಅಂದ್ರೆ ನೀವು ಕೆಟ್ರಿ. ಮೊನ್ನೆ ಕೂಡ ಒಂದು ಮಗು ಒಂದು ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದೆ. ದಿನಕ್ಕೆ ಎಷ್ಟು ಕಾಲ್ಸ್ ಕೆಲಸ ಮಾಡುತ್ತೆ ಗೊತ್ತಾ? ಕಡಿಮೆ ಅಂದರೂ 400ರಿಂದ 450 ಕಾಲ್, ಇಲ್ಲ 500 ಕಾಲ್ ಮಾಡುತ್ತೆ. ಆಕೆಯ ಸಂಬಳ 16,000. ಆಕೆಯ ಸಂಬಳ 16,000ದಲ್ಲಿ ಏನ್ ಮಾಡ್ತೀರಾ ಹೇಳಿ? ಅಮ್ಮ, ಅಪ್ಪ, ಗಂಡ, ಹೆಂಡತಿ, 2 ಮಕ್ಕಳು ಇರೋರು 16,000 ತಗೊಂಡು ಇಲ್ಲಿಂದ ಮೈಸೂರು ಚಾಮುಂಡೇಶ್ವರಿ ಸ್ವಾಮಿ ದರ್ಶನ ಮಾಡ್ಕೊಂಡು ಬರ್ತೇವೆ ಅಂತ ಬೆಳಿಗ್ಗೆ 6 ಗಂಟೆಗೆ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ ಬಂದ್ರೆ ನಾವು ಗೋವಿಂದ. 16,000 ರೂಪಾಯಿ ಹುಂಡಿಲ್ ಹಾಕಿದಾಗೆ. ಟ್ಯಾಕ್ಸಿ ದುಡ್ಡು ಅಷ್ಟೇ ಅಲ್ಲ, ಟ್ಯಾಕ್ಸಿಗೆ ಅದಕ್ಕೆ ಸರ್ವಿಸ್ ಚಾರ್ಜ್, ಸರ್ವಿಸ್ ಟ್ಯಾಕ್ಸು, ಆತನಿಗೆ ಡ್ರೈವರ್ ಬಾಟಾ ಎಲ್ಲ ಕೊಡಬೇಕು. ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ಚಾಮುಂಡೇಶ್ವರಿ ಟೆಂಪಲ್ ಹೋಗಿ ಬರ್ಲಿಕ್ಕೆ ಒಂದು ಟ್ಯಾಕ್ಸಿ ಬುಕ್ ಮಾಡ್ಕೊಳ್ಳಿ, 6 ಜನ ಫ್ಯಾಮಿಲಿ ಸಮೇತ ಹೋಗಿ ಬರ್ತೇವೆ ಅಂತ. ಹೇಳ್ದೆ, ಏನೋ ಮಗ ಏನ್ ಮಾಡ್ತಿದ್ರು? ಇಲ್ಲ ಸರ್, ಇವತ್ತು ಹಾಗೆ ದೊಡ್ಡವ್ರಿಗೆ ಸಂಬಳಗಳು ಲಕ್ಷ ಕೋಟಿಗಳಲ್ಲಿ ನಡೆಯುತ್ತೆ. UB ಸಿಟಿಲಿ ಬೇಕಾದ್ರೂ ನಾವು ಅಪಾರ್ಟ್ಮೆಂಟ್ ತಗೋತೇವೆ 50 ಕೋಟಿ ಕೊಟ್ಟು. ಚಿಕ್ಕವ್ರಿಗೆ ನಾವು ಸಂಬಳ ಜಾಸ್ತಿ ಮಾಡೋದಿಲ್ಲ, ಅವರಿಗೆ ಬೆನಿಫಿಟ್ಸ್ ಆಗುವಂಥದ್ದು ನಾವು ಮಾಡುವುದಿಲ್ಲ. ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಯಾಕೆಂದ್ರೆ ನವಾಂಶದಲ್ಲಿ ಶನಿ ನೀಚ, ಉದ್ಯೋಗ ಸೃಷ್ಟಿಯಲ್ಲಿ ಹಿಂದೆ ಬೀಳತಕ್ಕಂಥದ್ದಾಗುತ್ತದೆ. ಇನ್ನು ವಿಶೇಷವಾಗಿ ಲಗ್ನಾಧಿಪತಿ 6ನೇ ಮನೆ ಗುರು, ನೆನ್ಪಿಟ್ಕೊಳ್ಳಿ, ಆರ್ಥಿಕ ಸ್ಥಿತಿಯಲ್ಲಿ ಹೊಡೆತ ಇಡೀ ವಿಶ್ವಕ್ಕೆ. ಕುಜ ನೀಚ, ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಹೊಡೆತಗಳು ಶುರು ಆಗ್ತವೆ. ವೆರಿ ಕೇರ್ಫುಲ್ ಮಕ್ಕಳೇ. ಸಾಲ ತಗೊಂಡು ನಾವು ರಿಯಲ್ ಎಸ್ಟೇಟ್ ಮಾಡಿಬಿಡ್ತೇವೆ, ಇಲ್ಲ ಸಾಲ ತಗೊಂಡು ಒಂದು ಮನೆ ತಗೋತೇವೆ, ಸಾಲ ತಗೊಂಡು ಒಂದು ಫ್ಲಾಟ್ ತಗೋತೇವೆ, ಸಾಲ ತಗೊಂಡು ಒಂದು ಮನೆ ಕಟ್ತೇವೆ, ತೀರಿಸ್ಲಿಕ್ಕೆ ಆಗೋಲ್ಲ. ಡಿಫಾಲ್ಟ್ ನೀವು ಸಾಲದಲ್ಲಿ ಇರ್ತೀರಿ. ಈ ಹೊಸ ವರ್ಷದ ಮುನ್ಸೂಚನೆ ದೇಶ ವಿದೇಶ ಎಲ್ಲರಿಗೂ ಹೇಳ್ತಿದ್ದಾನೆ. ಇದು ಇಡೀ ಎಲ್ಲರಿಗೂ. ಅವನು ಭೋಗದ ಆಸೆಗೆ ಬಿದ್ದು ಸೂರ್ಯ ಭಂಡಧೈರ್ಯ, ಆತ್ಮಕಾರಕ, ಭೋಗಕಾರಕನ ಸಾರದಲ್ಲಿರೋದನ್ನ ನಾವು ಸ್ಟೇಟಸ್, ನಮಗ್ ಸ್ಟೇಟಸ್ ಸರ್, ನಮಗ್ ಸ್ಟೇಟಸ್ ಆಗಿರ್ಬೇಕು ಸರ್, ನಮಗೆ ಇಷ್ಟು ದೊಡ್ಡದಾಗಿರ್ಬೇಕು, ಹಿಂಗಿರ್ಬೇಕು ಅನ್ನುವಂತಹ ಭಾವಾರ್ಥಕ್ಕೆ ಒಳಗಾಗಿ ಆ ಅಸುರಗ್ರಹನಿಗೆ ರಾಹುಕೇತುಗಳು ಕೇಂದ್ರದಲ್ಲಿದೆ. ದೊಡ್ಡ ದೊಡ್ಡ ದೊರೆಗಳಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಅಲ್ಲಿ ನೋಡಿ, ಜೋ ಬೈಡನ್ ತಮ್ಮ ಮಗನನ್ನ ಮಾಫಿ ಮಾಡಿದ್ರೆ ಅವನ ಪಕ್ಷದವರೇ ಒಪ್ಪಿಲ್ಲ. ಅಷ್ಟು ದೊಡ್ಡ ಕೇಸನ್ನ ಮಾಫಿ ಮಾಡ್ತಾರೆ.
ತಮಾಷೆ ಏನಂದ್ರೆ ಜನವರಿ 20ಕ್ಕೆ ಅಧಿಕಾರಕ್ಕೆ ಇರತಕ್ಕಂಥ ಡೊನಾಲ್ಡ್ ಟ್ರಂಪ್ದು ಈ ಕೇಸುಗಳು ಬಿಡ್ಲಿಕ್ಕೆ ತಯಾರಿಲ್ಲ. ಈತ ಹೋಗುವಾಗ ಮಾಫಿ ಮಾಡ್ತಾನೆ, ನಾನು ಬರೋಕ್ ಮೊದಲು ನನ್ನ ಕೇಸುಗಳು ಮಾಫಿ ಮಾಡಿ ಅಂತಾನೆ, ಅವನಿಗೆ ಒಪ್ತಿಲ್ಲ. ಇಲ್ಲಿ ನೋಡಿ ಉಲ್ಟಾ ಪಲ್ಟಗಳು, ಅಂದ್ರೆ ಗುರು ವಕ್ರ, ಜ್ಞಾನ ವಕ್ರ, ಆಲೋಚನೆ ವಕ್ರ, ದಾರಿ ತೋರಿಸುವ ಗುರುವು ದಾರಿ ನಲ್ಲಿ ನಿಂತುಕೊಂಡು ರಕ್ಷಿಸಬೇಕಾದಂತ ದೊರೆಯೇ ಅಸುರನಾಗಿ ಬಿಡ್ತಾನೆ. ಶೋ ಆಫ್ ದೊರೆ ಬಂದು ಕುತ್ಕೋತಾನೆ. ಬರೀ ಶೋಗಳೇ, ಸುಳ್ಳು ಮಾಹಿತಿಗಳನ್ನ ಕೊಡುತ್ತಾರೆ. ಸುಳ್ಳು ಲೆಕ್ಕಾಚಾರಗಳ ಮನುಷ್ಯ ಮೋಸಗಾರನಾಗ್ತಾನೆ. ಯಾವಾಗ ಕೈಯಲ್ಲಿ ದುಡ್ಡಿಲ್ವೋ ಸುಳ್ಳು ಹೇಳೋಕೆ ಶುರು ಮಾಡ್ತಾನೆ. ಟ್ಯಾಕ್ಸ್ಗಳಲ್ಲಿ ಮೋಸ, ವ್ಯವಹಾರಗಳಲ್ಲಿ ಮೋಸ, ಬ್ಯಾಂಕಿಂಗ್ ಸ್ಟಾಕ್ಸು, ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಇರೋರು ಗುರು ಬಂದು ಅಗಾಧ ಮನಿ, ದೊಡ್ಡ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು, NBFC ಇಂದ ಹಿಡಿದು ದೊಡ್ಡ ದೊಡ್ಡ ಹಣಕಾಸು ಸಂಸ್ಥೆಗಳು. ನೀವು ನಂಬೋದಿಲ್ಲ, ಇಂಡುಸಿಂಡ್ ಬ್ಯಾಂಕ್, ಇನ್ಸೆಂಟ್ ಬ್ಯಾಂಕ್, INDUSIND ಬ್ಯಾಂಕ್ ಕಡಿಮೆ ಅಂದ್ರೂ 40% ಬಿದ್ದು ಬಿಟ್ಟಿದೆ. ಕಡಿಮೆ ಅಂದ್ರೂ ಅದರ ವ್ಯಾಲ್ಯೂಯೇಷನ್ 40% ಬಿದ್ದಿದೆ. ಗಮನಿಸಿ ನೋಡಿ. ಮೈಕ್ರೋ ಫೈನಾನ್ಸ್ ಕೊಡ್ತಕ್ಕಂಥವರು lendingcard.com ಅಲ್ಲಾಡೋಗ್ಬಿಟ್ಟಿದ್ದಾನೆ ಅವನು ಸಾಲ ಕೊಡೋದಕ್ಕೆ. ಕುತ್ತಿಗೆಗೆ ಬಂದ್ಬಿಟ್ಟಿದೆ. ಶೂರಿಟಿ ಇಲ್ಲದೆ ಸಾಲ ಕೊಡ್ತಾನೆ, ಅದು ಕೊಡ್ತಾನೆ, ಇದು ಕೊಡ್ತಾನೆ ಅನ್ನತಕ್ಕಂಥದ್ದು. ಮಣಪ್ಪುರಂ ಗೋಲ್ಡ್ನ ಒಂದು ಆಶೀರ್ವಾದ್ ಫೈನಾನ್ಸ್ ಇನ್ನೊಂದಿದೆ, ಅದನ್ನ ಸೆಬಿ ಬಂದು ಉಗಿತಿದೆ. ನೀನ್ ಇಷ್ಟಕ್ಕೂ 3% 4% ಬಡ್ಡಿ ತಗೋತಿದ್ಯಾ, ನೀವು ಬಂಗಾರ ಇಟ್ಟರೆ 3% ಬಡ್ಡಿ. 30 ತಿಂಗಳಿಗೆ ನೀವು ತಗೊಳ್ಳಿ, ಒಂದು 50,000 ರೂಪಾಯಿಗೆ 50,000 ಬಡ್ಡಿ ಕಟ್ಟಿರ್ತೀರಿ ವಿತ್ ಪೆನಾಲ್ಟೀಸ್. ಕೇಳಲೇಬೇಡಿ. ಒಂದು ದಿನ ಮಿಸ್ ಆದ್ರೆ ಬಡ್ಡಿಗೆ ಬಡ್ಡಿ, ಅಸಲಿಗೆ ಬಡ್ಡಿ, ಮೀಟರ್ ಬಡ್ಡಿ, ಚಕ್ರ ಬಡ್ಡಿ, ಗೋವಿಂದ, ನಿಮ್ ಬಂಗಾರದ ಕತೆ ಇಲ್ಲ. ಗಾಡಿ ಲೋನ್ ತಗೊಂಡಿದ್ರಿ, ಮನೆ ಹತ್ರ ಕಳಿಸ್ತಾರೆ. ಹೋಮ್ ಲೋನ್ ಮನೆ ಹತ್ರ ಕಳಿಸ್ತಾರೆ. ಬೆದರಿಕೆ, ತಂತ್ರಗಾರಿಕೆ, ದೊಡ್ಡ ದೊಡ್ಡ ಹಣಕಾಸು ಸಂಸ್ಥೆಗಳು ಮುಳುಗು ನೀರು. ಅದಷ್ಟೆಲ್ಲ ಸೂಕ್ಷ್ಮವಾಗಿ ಗಮನಿಸಿ. ಒಂದು ಸಣ್ಣ ತೂಫಾನ್ ನಡೆದಿದೆ. ಅಲ್ಲಿ ಶನಿ ಕುಜ ಷಷ್ಟಾಷ್ಟಕ. ಒಬ್ಬ ಅಂತಾರಾಷ್ಟ್ರೀಯ ಆಟಗಾರ ಹೇಳ್ದೆ ಕೇಳ್ದೆ ದಿಢೀರ್ ಅಂತ ಆತ ವಿದಾಯ ಹೇಳ್ತಾನೆ. ಕುಜ ಸ್ಪೋರ್ಟ್ಸ್ ಲೈನ್ ಅಂತ ಹೇಳ್ತವೆ. ಅಲ್ಲಿ ನೋಡಿ, ಇದು ಪುನರಾವರ್ತನೆ ಆಗುತ್ತಿದೆ. ತುಂಬಾ ದೊಡ್ಡ ದೊಡ್ಡವರು ವಿದಾಯವನ್ನ ಸೂಚಿಸ್ತಾರೆ. ಆಟಗಳಲ್ಲಿರ್ತಕ್ಕಂಥವರಿಗೆ ನೋವು, ಅವಮಾನ, ಸಂಕಟ ಆಗಿ ನಿಮ್ ಸವಾಸ ಬೇಡಪ್ಪ ದೇವ್ರು ಕೊಟ್ಟಷ್ಟು ಅನ್ನತಕ್ಕಂಥ ಒಂದು ಭಾವ. ಇನ್ನೂ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಫ್ರಾನ್ಸ್ನಲ್ಲಿ ಚಂಡಮಾರುತ, ಫ್ರಾನ್ಸ್ನ ಅಧ್ಯಕ್ಷರ ಒಂದು ಹೆಸರಿನಲ್ಲಿ ಅಲ್ಲಿ ಕೆನಡಾ ಉಪ ಪ್ರಧಾನಿನ ಉಗಿತಾ ಇದ್ದಾಳೆ. ನಿನ್ನ ನಾಟಕ ಗಿಟ್ಕ ಬಿಡು, ನಾನು ರಿಸೈನ್ ಮಾಡ್ತೀನಿ ಅಂತಕ್ಕಂಥದ್ದು. ಮೈಕೋನಲ್ಲಿ, ಮೈಕೋ ಬೋಶ್ ಅಂತ ನಾವೇನ್ ಕರಿತೇವೆ, ಕಡಿಮೆ ಅಂದ್ರೂ 10,000 ಉದ್ಯೋಗಗಳ ಕಡಿತ. ಅಮೆಝಾನ್ ನಲ್ಲಿ ಕಡಿಮೆ ಅಂದ್ರೂ 10,000 ರಿಂದ 15,000 ಉದ್ಯೋಗ ಕಡಿತ. ಶಾಲೆಗಳಲ್ಲಿ ನೋಡಿ, ಗುರು ವಕ್ರ, ವಿದ್ಯೆ ಕೊಡುವ ಶಾಲೆ, ಜ್ಞಾನಕಾರಕ ಗುರುವೇ ವಕ್ರ. ಡಾರ್ಕ್ ರೂಮ್ ಇಡ್ತಿದಾರಂತೆ ನೋಡಿ. ಇದೆಲ್ಲ ಕೊಡ್ತಿದ್ದಾನೆ ನಿಮಗೆ. ಗುರು ವಕ್ರ, ಲಗ್ನಾಧಿಪತಿಯ ವಕ್ರ ಆದ್ರೆ ಮನುಷ್ಯ ಎಷ್ಟು ವಕ್ರತೆ, ಬೀಭತ್ಸಕ್ಕೆ ಒಳಗಾಗ್ತಾನೆ ಅಂದ್ರೆ, ಮಕ್ಕಳು ಫೀಸ್ ಕಟ್ಟಿಲ್ಲ ಅಂದ್ರೆ ಕತ್ಲೆ ರೂಮ್ ನಲ್ಲಿ ಆಗ್ತಿದಾರಂತೆಲ್ಲ ನಿಜನೇ. ಹೊರಗಡೆ ಬಂದಿದೆ. ಮಕ್ಕಳು ಇರತಕ್ಕಂಥ ಹಾಸ್ಟೆಲಲ್ಲಿ ಕ್ಯಾಮ್ರಾಗಳು ಇಡತಕ್ಕಂಥ ಒಂದು ಬೀಭತ್ಸತೆಗಳು. ಎಲ್ಲೆ ಮೀರಿ ಮನುಷ್ಯ ನಡೆದುಕೊಳ್ಳತಕ್ಕಂಥದ್ದಾಗುತ್ತದೆ. ಆಮೇಲೆ ತಮಾಷೆ ಗೊತ್ತಿರ, ಸೂರ್ಯ ಬಂದು ಭೋಗಕಾರಕ. ಅವನೊಂದು ಹುಲಿ, ಸಿಂಹ, ರಾಜನೇ ಶುಕ್ರನ್ ಸಾರದಲ್ಲಿರೋದ್ರಿಂದ ಆ ಗಂಡಸು ಅಲಂಕಾರಿಕ ವಸ್ತುಗಳಿಗೆ ಖರ್ಚು ಮಾಡ್ತಾನೆ. ನೀವು ನಂಬಲ್ಲ. ಈ ವರ್ಷದ ಒಂದು ಬಹುದೊಡ್ಡ ಟ್ರೆಂಡ್ ಏನ್ ಗೊತ್ತಾ, 850% ಝೂಮ್ ಆಗಿರೋದು ಬೆಳವಣಿಗೆ ಆಗಿರ್ತಕ್ಕಂಥ ಏಕೈಕ ರಂಗ ಅಂದ್ರೆ ಅಲಂಕಾರಿಕ ರಂಗ. ಗಂಡಸರ ಶೇವು, ಟ್ರಿಮ್ಮಿಂಗು, ಅಲಂಕಾರ, ಮೇಕಪ್ಪು, ಫೇಶಿಯಲ್. ಗಂಡಸರು ಹೋಗಿ ಕುತ್ಕೋತಿದ್ದಾರೆ ಹೆಣ್ಮಕ್ಳ ತರ. ನೀವು ನಂಬಲ್ಲ, ನನ್ನ ಮುಖಕ್ಕೆ ನಾನು ಸೋಪ್ ಹಾಕಲ್ಲ, ಕ್ರೀಮ್ ಹಾಕಲ್ಲ, ಲೋಷನ್ ಹಾಕಲ್ಲ. ಮುಖದಲ್ಲಿ ಹಾಗೆ ಇದು ಮಾಡ್ಕೊಳ್ಳೋದು, ಚಿಗಿಕಾಯಿ ಇದೆ ಅದ್ರಲ್ಲಿ ಇದು ಮಾಡ್ಕೋತೇನೆ. ಆದಷ್ಟು ಅವಾಯ್ಡ್ ಮಾಡ್ತಾನೆ. ಮುಖಕ್ಕೆ ಆ ಶಾಂಪು ಆಗ್ಬೇಕು, ಈ ಶಾಂಪು ಆಗ್ಬೇಕು ಅನ್ನತಕ್ಕಂಥದ್ದು ನಾನು ಮಾಡೋದಿಲ್ಲ. ಆದ್ರೆ ತಮಾಷೆ ಏನಂದ್ರೆ ನೋಡಿ, ಜನವರಿ 1ಕ್ಕೆ ಸೂರ್ಯ ಶುಕ್ರನ್ ಸಾರದಲ್ಲಿ ಅದ್ಭುತವಾಗಿ ಕೂತಿದ್ರೆ, ಶುಕ್ರ ಯಾರ ಜೊತೆಲಿ ಇದ್ದಾನೆ ನೋಡಿ, ಶನಿ ಜೊತೆಲಿ ಕೂತಿದ್ದಾನೆ. ಅಲಂಕಾರಿಕ, ಶೋ ಆಫ್, ಅವುಗಳಿಗೆ ಖರ್ಚು, ಮೇಕಪ್, ಗ್ರೂಮಿಂಗು, ಗಂಡಸರು ಸಮೇತ. ಹೆಂಗಸರು ಕೇಳಲೇಬೇಡಿ, ಮೇಕಪ್, ಬ್ಯೂಟಿ ಪಾರ್ಲರ್ ಇನ್ನೂ ಜಾಸ್ತಿ ಆಗ್ತವೆ. ಆ ರಂಗ ಬೆಳವಣಿಗೆ ಆಗುತ್ತೆ. ಆ ರಂಗ ಬೆಳವಣಿಗೆ ಆಗತಕ್ಕಂಥದ್ದಾಗುತ್ತೆ. ಇನ್ನು ಉದ್ಯೋಗಗಳ ನಷ್ಟ ಕೇಳಲೇಬೇಡಿ.
ಎಷ್ಟು ದೊಡ್ಡ ಒಂದು ಟಾಟಾ ಗ್ರೂಪ್ನ ಸ್ಟಾರ್ ಬಕ್ಸ್ ಅನ್ನೋ ಒಂದು ಕಾಫಿ ಔಟ್ಲೆಟ್ಗಳ ಎಕ್ಸ್ಪ್ಯಾನ್ಷನ್ಗೆ ಭಯಪಟ್ಬಿಟ್ಟಿದ್ದಾರೆ. ಅಯ್ಯೋ ಸುಮ್ಮನಿರಪ್ಪ, ಜನ ಬರ್ತಾ ಇಲ್ಲ. ನಮಗಿರೋ 450ರಿಂದ 500 ಔಟ್ಲೆಟ್ಗೆ ಜನ ಬಂದು ದುಡ್ಡು ಕೊಟ್ಟು 200, 300, 400 ರೂಪಾಯಿ ಕೊಟ್ಟು ಕಾಫಿ ಕುಡಿಯೋಲ್ಲ, ಕುಡಿಲಿಕ್ಕೆ ಹೋಗ್ತಿಲ್ಲ. ಕುಡಿಬೇಡಿ, ನಾನು ನೇರ ಹೇಳ್ತೇನೆ. ಖರ್ಚು ಮಾಡಬೇಡಿ ಮಕ್ಕಳೇ. ಸ್ಟೇಟಸ್ಗೋಸ್ಕರ ಯಾರಿಗೋ ಬಂದ್ಬಿಡೋ, ನೀನು ಕಾಫಿ ಡೇಗೆ ಬಂದ್ಬಿಡೋ, ಸ್ಟಾರ್ ಬಕ್ಸ್ಗೆ ಬಂದ್ಬಿಡೋ, ಪಿಜ್ಜಾ ಹಟ್ಗೆ ಬಂದ್ಬಿಡೋ, ಈ ಕೆಲಸ ಎಲ್ಲ ಮಾಡಬೇಡಿ. ಸ್ಟಂಟು ಸ್ಟೈಲು ಎಲ್ಲ ತೋರಿಸ್ಲಿಕ್ಕೆ 2025 ಅಲ್ಲ. ಅಲ್ಲಿ ನೋಡಿ, ಬುದ್ಧಿ ಕೆಟ್ಟಿರೋ ಬುಧ ಎಲ್ಲಿ ಕೂತಿದ್ದಾನೆ. ಅವನು ಬುಧನ ಸಾರದಲ್ಲೇ ಜ್ಯೇಷ್ಠ ನಕ್ಷತ್ರದಲ್ಲೇ 12ನೇ ಮನೆಯಲ್ಲಿ ಕೂತಿದ್ದಾನೆ. ಕೊಟ್ಟವನ್ ಕೋಡಂಗಿ, ತಗೊಂಡವನ್ ವೀರಭದ್ರ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಆಗುತ್ತದೆ. ಇಡೀ ಪ್ರಪಂಚದಲ್ಲಿಯೇ ಇದು ನಡೆಯತಕ್ಕಂಥದ್ದಾಗುತ್ತೆ. ಅದು ಬಿಡಿ, ಪಿಜ್ಜಾ ಹಟ್ ಔಟ್ಲೆಟ್ಗಳು, ಅವರು ಕೂಡ ತುಂಬಾ ಔಟ್ಲೆಟ್ಗಳನ್ನ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಅಯ್ಯೋ ಬೇಡಪ್ಪ ಆಗ್ತಿಲ್ಲ, ಭಯ ಬಿದ್ದ್ಬಿಟ್ಟಿದ್ದಾರೆ. ನಂಬರ್ 1 ಪಿಜ್ಜಾ ಹಟ್ ಅನ್ನತಕ್ಕಂಥವರು. ಇನ್ನೂ ಒಂದು ತಮಾಷೆ ಗೊತ್ತಾ, ಇನ್ನೊಂದು ಬದಲಾವಣೆ ಆಗಿದೆ. ಶನಿ ಶುಕ್ರ ಮನುಷ್ಯನ ಆಲೋಚನೆಗಳು ಬದಲಾಗಬೇಕು ಅಂತ ಹೇಳಿಬಿಟ್ಟು ನಮ್ಮ ಕೇಂದ್ರ ಸರ್ಕಾರ 8 ಇಲ್ಲ 9 ಸಿಟಿಗಳಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೆ. ಜನವರಿ 1ರಿಂದಲೇ. ತಮಾಷೆ ಏನ್ ಗೊತ್ತಾ, ಭಿಕ್ಷುಕರಿಗೆ ಯಾರಾದ್ರೂ ನಾವು ಭಿಕ್ಷೆ ಹಾಕಿದ್ರೆ ದಂಡ. ಇಂದೋರ್ ಮಧ್ಯಪ್ರದೇಶದ ಮೋಸ್ಟ್ ಕ್ಲೀನೆಸ್ಟ್ ಸಿಟಿ ಅಂತ ನಾವೇನ್ ಮಾತಾಡ್ತೇವೆ, ಆ ಒಂದು ಊರಿನಲ್ಲಿ ಜನವರಿ 1ರಿಂದ ನಾವು ದುಡ್ಡು ಕೊಟ್ರೆ ನಮಗೆ ಫೈನು. ಭಿಕ್ಷುಕರಿಗೆ ಭಿಕ್ಷೆ ಹಾಕೋದನ್ನ ನಿಲ್ಲಿಸಿ ಅವರಿಗೆ ಪುನರ್ವಸತಿ ಕೇಂದ್ರಗಳನ್ನ ಮಾಡ್ತಿದ್ದೇವೆ ಅಂತ. ಸೊ ಟ್ರಯಲ್ ಇಸ್ ಸ್ಟಾರ್ಟೆಡ್. ಸುಳ್ಳು ಹೇಳ್ಕೊಂಡು ಒಂದು ಸಿಗ್ನಲ್ ಅಲ್ಲಿ ಒಬ್ಬ ವ್ಯಕ್ತಿ ಒಂದು ಅವರಿಗೆ ಕಡಿಮೆ ಅಂದರು 100 ರೂಪಾಯಿಂದ 600 ರೂಪಾಯಿವರೆಗೂ ದುಡಿತಾನೆ. ಇವತ್ತು ನೀವು ನಂಬಲ್ಲ, 1 ರೂಪಾಯಿ ನಾಣ್ಯ ಇಲ್ಲ, 5 ರೂಪಾಯಿ ನಾಣ್ಯ ಇಲ್ಲ, 10 ರೂಪಾಯಿ ನಾಣ್ಯ ಇಲ್ಲ, 8 ಆನೆ ನಾಣ್ಯ ಇಲ್ಲ, 4 RBI ತೆಗೆದೇ ಇಲ್ಲ. ಇವ್ರು ತಗೊಂಡು ಜಡ್ಜ್ ಹಾಕ್ಬಿಟ್ಟವ್ರೆ, ಜಡ್ಜ್ ಹಾಕ್ಬಿಟ್ಟಿದ್ದಾರೆ. ನೀವು ನೋಡ್ಬೇಕು, ಅದೊಂದು ದೊಡ್ಡ ಮಾಫಿಯಾ. ಗುರು ವಕ್ರ, ಶುಕ್ರ ಸಾರದಲ್ಲಿ ಷಷ್ಠಾಧಿಪತಿಯ ಸಾರದಲ್ಲೇ ಸೂರ್ಯ, ಆತ್ಮಕಾರಕ ಸೂರ್ಯ. ನೋಡಿ, ಸೂರ್ಯನನ್ನೇ ನಾವು ನೋಡೋದು ರಾಜ್ಯಪಾಲನ ಅನ್ನತಕ್ಕಂಥದ್ದು. ತಮಾಷೆ ಏನ್ ಗೊತ್ತಾ, ಅವ್ನು ಫುಲ್ ಶೋನಲ್ಲಿ ಇರ್ತಾನೆ. ನಾವೇನ್ ಮಾಡ್ತಿದ್ದೀವಿ ಗೊತ್ತಾ, ನಮ್ GDP ಎಷ್ಟಿದೆ ಗೊತ್ತಾ, ಬೊಕ್ಕ. ನಾನು ನೇರ ಹೇಳ್ತೀನಿ, ಅದೊಂದು ಹಳ್ಳಾನೆ. ಗುರು ವಕ್ರ ಕೂತಿದೆ, ಖರ್ಚು ಮಾಡಕ್ ದುಡ್ಡು 16,000 20,000ದಲ್ಲಿ ಏನ್ರಿ ಬದುಕು? ಏನು ಬದುಕು ಕಟ್ಟಬಲ್ಲ? ಅವನಿಗೊಂದು ನಾರ್ಮಲ್ ಒಂದು ಟಾಯ್ಲೆಟ್ ಇರಲ್ಲ, ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡೋಕ್ಕಾಗಲ್ಲ, ಒಂದು ಲೈಫ್ ಇನ್ಶೂರೆನ್ಸ್ ಮಾಡ್ಕೊಳಕ್ಕಾಗಲ್ಲ, ಅಮ್ಮ ಅಪ್ಪನಿಗೊಂದು ಟ್ರೀಟ್ಮೆಂಟ್ ಕೊಡ್ಸಕ್ಕಾಗಲ್ಲ. ನೆನಪಿಟ್ಕೊಳ್ಳಿ, ಆರೋಗ್ಯ ಸ್ಥಿತಿಯಲ್ಲಿ ಉನ್ಮತ್ತ ಸ್ಥಿತಿ ಆಗುತ್ತೆ. ಗುರು ವಕ್ರ ಏನ್ ಹೇಳ್ತಿದ್ದಾನೆ ಅಂದ್ರೆ, ವಾಸಿ ಮಾಡಲಾಗದ ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ. ತಮಾಷೆ ಏನಂದ್ರೆ, ವಾಸಿ ಮಾಡುವಂತಹ ಔಷಧಿಗಳು ಬರುತ್ತೆ. ಕ್ಯಾನ್ಸರ್ಗೆ ನೋಡಿ, ಆಲ್ರೆಡಿ ರಷ್ಯಾನಲ್ಲಿ ಯಾವ ಕ್ಯಾನ್ಸರ್ಗೆ ಅಂತಲ್ಲ, ಒಂದು ಪರ್ಟಿಕ್ಯುಲರ್ ಕ್ಯಾನ್ಸರ್ಗೆ ನಾವು ಔಷಧಿಯನ್ನ ಕಂಡುಹಿಡಿದಿದ್ದೇವೆ, ಏಡ್ಸ್ಗೆ ಮದ್ದನ್ನ ಕಂಡುಹಿಡಿದಿದ್ದೇವೆ. 4th ಸ್ಟೇಜ್ ಇದ್ರೂ ಕೂಡ ಕಂಟ್ರೋಲ್ಗೆ ತಗೋಬಹುದು ಅನ್ನತಕ್ಕಂಥದ್ದು. ಅದೇ ರೀತಿಯೇ ವಾಸಿಯಾಗದ ಕಾಯಿಲೆಗಳು ಉಲ್ಪಣಿಸ್ತಕ್ಕಂಥದ್ದಾಗುತ್ತದೆ. ಗುರು ಎಲ್ಲಿದ್ದಾನೆ ನೋಡಿ, ಶುಕ್ರನ್ ಮನೆಯಲ್ಲಿ. ಗುಪ್ತಾಂಗ ಕಾಯಿಲೆಗಳು, ಒಂದು ತುಂಬಾ ದೊಡ್ಡದಾದಂತ ಒಂದು ಕಂಪನಿ ಹೇಳುತ್ತೆ, ಕಾಂಡಮ್ ಕಂಪನಿ ಹೇಳುತ್ತೆ, ಇವತ್ತಿನ ಯುವ ಜನಾಂಗ ಕಡಿಮೆ ಅಂದರು 40% ಜನ ಬಳಸ್ತಲೇ ಇಲ್ಲ ಕಾಂಡಮ್ಸ್ ಅನ್ನ. ತಮ್ಮ ಒಂದು ಹುಚ್ಚು ಉನ್ಮತ್ತ ಸ್ಥಿತಿಯಲ್ಲಿ, ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ, ನಿಮ್ಮನ್ನು ನೀವು ಕಾಪಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಎಲ್ಲವನ್ನು ಬಿಡಿಸಿ ಹೇಳ್ತಿದ್ದಾನೆ. ನನಗೆ ಇದರಿಂದ ಆಗ್ಬೇಕಾಗಿರೋದೇನೂ ಇಲ್ಲ. ನೀವು ಬೇಕಾದ್ರೆ ನಾನೊಂದು ವರ್ಷ ಭವಿಷ್ಯ ಪುಸ್ತಕ ಬರೀತಿದ್ದೆ ಸಪ್ತಗಿರಿ ಪ್ರಕಾಶನದ ಮೂಲಕ. ಎಲ್ಲೋ ಈ ಒಂದು ಬೇರೆ ವ್ಯವಸ್ಥೆ ಇನ್ನೊಂದರಿಂದ ಬ್ಯುಸಿಯಾಗಿ, ಸರ್ ನಾನು ಸ್ವಲ್ಪ ಡಿಸ್ಟರ್ಬ್ಡ್ ಇದ್ದೇನೆ, ಅದರಿಂದ ನನ್ನ ಬಿಡಿ ಸಾರ್ ಅಂತ ಹೇಳಿ ನಾನು ಬರೆದಿಲ್ಲ. ಈ ಕರೋನಾ ಬರೋದ್ರಿಂದ ಹಿಡಿದು ಪ್ರತಿಯೊಂದು ಅದರಲ್ಲಿ ಉಲ್ಲೇಖ ಇತ್ತು. ಬರುವುದಕ್ಕೆ ಮೊದಲೇ ಆಗಸ್ಟ್ ಅಲ್ಲಿ ಬರೆದು ಸೆಪ್ಟೆಂಬರ್ ಅಲ್ಲಿ ರಿಲೀಸ್ ಮಾಡ್ತೇವೆ, ಡಿಸೆಂಬರ್ಗೆ ಬರುತ್ತೆ. ಮಹಾಗುರುವಿನ ಅಸ್ತಂಗತದೊಂದಿಗೆ ಆರಂಭವಾಗುತ್ತದೆ. ಅಂದ್ರೆ ಅದೇ ಸಂದರ್ಭದಲ್ಲಿ ನಮ್ಮ ಪೂಜ್ಯ ಮಹಾ ಜಗದ್ಗುರುಗಳಾಗಿದ್ದಂತಹ ಕೃಷ್ಣ ಮಠದ ಶ್ರೀ ಪೇಜಾವರ ಮಹಾ ಸ್ವಾಮಿಗಳು ಅಸ್ತಂಗತರಾಗ್ತಾರೆ ಭೌತಿಕವಾಗಿ. ಅಲ್ಲಿ ಶುರು ಆಗುತ್ತೆ
ಅದನ್ನ ಬರೆದಿದ್ದೆ, ಅದರೆಲ್ಲ ಪುಸ್ತಕದಲ್ಲಿದೆ. ತುಂಬಾ ಜನ ಇವತ್ತಿಗೂ ಎಲ್ಲಿ ಗುರುಗಳೇ ನಮಗೆ ವರ್ಷ ಭವಿಷ್ಯದ ಪುಸ್ತಕ ಇಲ್ಲ ಅಂತ. ನೋಡೋಣ, ದೈವಿಚ್ಛ ಪ್ರಯತ್ನ ಮಾಡೋಣ, ಮರಳಿ ಏನಾದ್ರೂ ಒಂದು ಯೋಚನೆ ಸಿದ್ಧತೆ ಮಾಡೋಣಂತೆ ನಿಮಗೆ ತಲುಪಿಸ್ಲಿಕ್ಕೆ. ನೋಡೋಣ, ದೈವಿಚ್ಛೆ ಮಕ್ಕಳೇ, ದೈವಿಚ್ಛೆ ಎಲ್ರಿಗೂ ತಲುಪಲಿ ಅಂತ. ಯಾಕಂದ್ರೆ ನಾನು ಹೇಳಿದ್ದೆ ಅಂತಲ್ಲ, ಈ ಗ್ರಹಗಳ ಸ್ಥಾಯಿ ಸ್ಥಿತಿಗತಿಗಳು ಈ ರೀತಿ ಬದಲಾಯಿಸ್ತಕ್ಕಂಥದ್ದಾಗುತ್ತೆ. ಮನುಷ್ಯ ಮೇಲ್ನೋಟಕ್ಕೆ ತುಂಬಾ ಚೆನ್ನಾಗಿ ಮೇಲೆ ಕಾಣಿಸ್ತಾನೆ, ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯಿ ಬಡ್ಕೊಂಡ ಅಂತ ಕೆಲವರು ದೊಡ್ಡವ್ರು ಏನ್ ಹೇಳ್ತಾರೆ ಅದು ನಡೆಯುತ್ತದೆ. 2025ರಲ್ಲಿ ಎಲ್ಲರೂ ಸೂಪರ್ ಆಗಿ ಕಾಣಿಸ್ತಾರೆ, ನೋಡೋಕೆ ಶುಭ, ಫ್ಯಾಂಟಾಸ್ಟಿಕ್, ಆನಂದಂ, ಅದ್ಭುತಂ ಅನ್ನತಕ್ಕಂಥದ್ದು. ದಯಮಾಡಿ ಮನೆ ತಗೊಳ್ಳೋದು, ಮನೆ ಖರ್ಚು, ವಾಹನ ಅಪಘಾತಗಳು ಬೀಭತ್ಸ ಆಗುತ್ತೆ. ಕೈಂಡ್ ಆಫ್ ಎಕ್ಸ್ಪ್ಲೋಸಿವ್ಸ್, ಸುನಾಮಿಯ ಅಲೆಗಳು ಹತ್ತತಕ್ಕಂಥದ್ದು, ಅದು ನಡೀತಕ್ಕಂಥದ್ದಾಗುತ್ತೆ. ಬಂಗಾರದ ಬೆಲೆಯಲ್ಲಿ ಏರುಪೇರುಗಳು ನಡೀತಕ್ಕಂಥದ್ದಾಗುತ್ತೆ. ಸ್ಟಾಕ್ ಮಾರ್ಕೆಟ್ಗಳ ಅಲ್ಲೋಲ ಕಲ್ಲೋಲ ಸ್ಥಿತಿಯನ್ನ ನೋಡ್ತಕ್ಕಂಥದ್ದಾಗುತ್ತೆ. 2025 ವೆರಿ ಕೇರ್ಫುಲ್. ಆ ಗ್ರಹಗಳ ಸ್ಥಿತಿಗತಿಯನ್ನು ಇಟ್ಕೊಂಡು ಹೇಳ್ತಿದ್ದೇನೆ. ಮೇಲ್ನೋಟಕ್ಕೆ ತುಂಬಾ ಜನ ಬೆಟ್ಟಿಂಗ್ ಅಪ್ಲಿಕೇಶನ್ಗಳು ಜಾಸ್ತಿ ಆಗ್ತವೆ. ಮನುಷ್ಯ ಜೂಜು ಸಟ ಬೇಗ ದುಡ್ಡು ಮಾಡ್ಲಿಕ್ಕೆ, ಗುರು ವಕ್ರ ಅಲ್ವಾ, ಕೈಯಲ್ಲಿ ದುಡ್ಡಿಲ್ಲ, ಹೇಳ್ಕೋಬೇಕು, ತೋರ್ಸ್ಕೋಬೇಕು. ಆ ನೇರ ಹೇಳ್ತಾನೆ ಮಕ್ಳೇ, 1 ಗ್ರಾಮ್ ಗೋಲ್ಡ್ ಇದೆಯಲ್ಲ ಅದನ್ನ ಹಾಕೊಂಡು ಸುತ್ತಿ, ಬೇಜಾರೆ ಮಾಡ್ಕೋಬೇಡಿ. ಶೋತಾನೆ, ಯಾರು ಗೊತ್ತಾಗುತ್ತದು ಗೋಲ್ಡ್ ಅಂತ, ಅವ್ನಿಗೇನು ಉಜ್ಜಿ ನೋಡ್ತಾನ, ಹಾಕೊಳ್ಳಿ, ಬೇಕಿಲ್ಲ. ಯಾರಿಗೋ ತೋರಿಸ್ಲಿಕ್ಕೆ ದೊಡ್ಡ ಕಾರು ನೋಡಿ, ದೊಡ್ಡ ಕಾರು, ಮೊನ್ನೆ ಒಂದು 40-50 ಕಾರು ಇಟ್ಕೊಂಡಿದ್ದಾರೆ ವೈಟ್ ಬೋರ್ಡ್ ಅಲ್ಲಿ. ಕಾರನ್ನ ತಗೊಬಂದು ಬಾಡಿಗೆಗೆ ಕೊಡ್ತಿದ್ದಾರೆ. ಅಂದ್ರೆ ಬೇರೆಯವರು ಹೊಟ್ಟೆಗೆ ಹೊಡಿತಿಲ್ಲ, ಕಡಿಮೆ ಅಂದ್ರೆ 40-50 ಲಕ್ಷ ರೂಪಾಯಿದು ಆದಾಯಕ್ಕೆ ಕೂತ. ಏನು ಮೋಸವಪ್ಪ, ಗಂಟೆಗೆ 5,000ದಿಂದ 30,000ದವರೆಗೂ ಇದೆಯಂತೆ, 40,000ದವರೆಗೂ ಗಾಡಿಗೆ ಇದೆಯಂತೆ. ವೈಟ್ ಬೋರ್ಡ್ ತಗೊಬಂದು ಹಿಂಗ್ ಕೊಡ್ತಿದ್ದಾರೆ. ನ್ಯಾಯವಾ, ಧರ್ಮವಾ? ಬಂಡವಾಳ ಹಾಕಿ ಅಷ್ಟು ದೊಡ್ಡ ಕಾರುಗಳು, ಲಕ್ಸುರಿ ಕಾರುಗಳನ್ನ ತಗೊಬಂದವನು ಇಟ್ಕೊಂಡು ಟ್ರಾವೆಲ್ಸ್ ನಡೆಸ್ತಿರೋನ್ ಕತೆ ಏನಾಗ್ಬೇಕು? ಅದು ಡ್ರೈವಿಂಗ್ ಮಾಡ್ತಿರೋನ್ ಹೊಟ್ಟೆಪಾಡು ಏನಾಗ್ಬೇಕು? ನಾವು ಈ ತರ ನಮ್ಮ ಶೋಕಿಗೋಸ್ಕರ ಒಂದು ದುಡ್ಡು ಕೊಟ್ಟು ತಗೊಬಂದ್ವಿ, ಸುಮ್ಮನೆ ಮನೇಲಿ ಹಾಕಿರ್ಲಿ, ಆದಾಯ ಬರುತ್ತೆ ಬಿಡು ಅಂತ ದಿನಕ್ಕೊಂದು 5,000, 10,000, 20,000 ಬರುತ್ತೆ. ಏನು ಮೋಸವಪ್ಪ, ಏನು ಮೋಸ. ನೋಡಿ, ಮನುಷ್ಯ ಬೇರೆ ಬೇರೆ ರೀತಿಯ ವಾಮ ಮಾರ್ಗಗಳನ್ನ ವಿಪರೀತ ಹುಡುಕುತ್ತಾನೆ. ಕಲಬರಕೆಗಳು ವಿಪರೀತ ಆಗುತ್ತವೆ. ಆಹಾರ ಧಾನ್ಯಗಳು ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಕುಜ ನೀಚ, ಹೌದಲ್ವರಾ? ಧಾನ್ಯಕಾರಕ, ಭೂಮಿಕಾರಕ. ತೊಗರಿಬೇಳೆ ಕತೆ ಏನಾಗಿದೆ ಅಲ್ಲಿ ನೋಡಿ. ಅಲ್ಲಿ ಅಂಬಲ್ಲಲ್ಲ, ವಿಜಯಪುರದವ್ರನ್ನ ಕೇಳಿ, ಬೀದರವ್ರನ್ನ ಕೇಳಿ, ಗುಲ್ಬರ್ಗ ಪಟ್ಕ ಕತೆ ಏನಾಗಿದೆ ಅಂತ ಕೇಳಿ. ಅಲ್ಲಿ ಕೇಳಿ, ಅಲ್ಲಿ ಏನಾಗಿದೆ ಬೇಳೆ ಕತೆ. ಸಾಮಾನ್ಯನ ತಲುಪ್ತಿಲ್ಲ. ಅಲ್ಲಿ ಮಧ್ಯವರ್ತಿಗಳು, ದಲ್ಲಾಳಿಗಳು, ಗುರುವಕ್ರ, ನೀನೇನಾದ್ರೂ ಮಾಡು, ನೀನ್ ಹೆಂಗಾದ್ರೂ ಮಾಡು, ಸರ್ ನಿಮ್ಮ ಹೆಸರಿಗೊಂದು ಇನ್ಶೂರೆನ್ಸ್ ಆಗಿದೆ ಸರ್ ಅಂತ ಹೇಳಿ ಬರ್ತಾರೆ. ನಿಮ್ ಕಡೆಯವ್ರದ್ದು ತೀರ್ಕೊಂಡಿದಾರಲ್ಲ ಸರ್, ಅವ್ರ ಹೆಸರಿನಲ್ಲಿ ಒಂದು ಇನ್ಶೂರೆನ್ಸ್ ಅಂತ ಬಂದು, ಅಯ್ಯೋ 1 ಅಕ್ಷರ ಮಿಸ್ಟೇಕ್ ಇದೆ, ಇಲ್ಲ ಇನ್ನೊಂದು ಮಿಸ್ಟೇಕ್ ಇದೆ, ಅಡ್ರೆಸ್ ಅಲ್ಲಿ ಮಿಸ್ಟೇಕ್ ಇದೆ, ID ಪ್ರೂಫ್ ಅಲ್ಲಿ ಮಿಸ್ಟೇಕ್ ಇದೆ, ಈ ತರ ವಿಧವಾದಂತಹ ರೀತಿಯಲ್ಲಿ ನಿಮಗೆ ಇನ್ಶೂರೆನ್ಸ್ ಬಂದಿದೆ, ನಿಮಗೆ ಕ್ರೆಡಿಟ್ ಕಾರ್ಡ್ ಬಂದಿದೆ, ನಿಮಗೆ ಡೆಬಿಟ್ ಕಾರ್ಡ್. ಮಕ್ಕಳೇ, ಗುರು ವಕ್ರ ನೆನ್ಪಿಟ್ಕೊಳ್ಳಿ. ನಾನು ಕೂಡ ಮೋಸ ಮಾಡ್ತೇನೆ ನಿಮ್ಮನ್ನ, ದೇವರು ಮೋಸ ಮಾಡುತ್ತಾನೆ. ಗುರು ವಕ್ರ ಅಂದ್ರೆ ಜ್ಞಾನಕಾರಕನೇ ವಕ್ರ ಆಗೋದ, ದಾರಿ ತೋರ್ಸೋನ್ ವಕ್ರ ಆಗೋದ, ಅನ್ನ ಇಡೋನೇ ವಕ್ರ ಆಗೋದ. ಎಲ್ಲರೂ ತಮ್ಮ ಸ್ವಾರ್ಥಕ್ಕೆ ಬದುಕುತ್ತಾರೆ. ಸೂರ್ಯ ಆತ್ಮಕಾರಕ, ತುಂಬಾ ಆತ್ಮಶುದ್ಧಿ ಇರಬೇಕಾದ ಸೂರ್ಯ ನೋಡಿ, ಲಗ್ನ ಭಾವದಲ್ಲಿ ಅದ್ಭುತ. ಅದು ಭಾಗ್ಯಾಧಿಪತಿ ಸೂರ್ಯ ಕೂತ್ಕೊಳ್ಳೋದು ವಿಶೇಷ. ಲಗ್ನದಲ್ಲಿ ಪ್ರಚಂಡ ರಾವಣ ಅಂತ ಹೇಳ್ತೇವೆ. ಆದರೆ ಆ ಪ್ರಚಂಡ ರಾವಣ ಏನಾಗ್ಬಿಟ್ಟ, ಶುಕ್ರನ್ ಭಾವದಲ್ಲಿ ಇದ್ದಿದ್ರಿಂದಲೇ ಸ್ತ್ರೀಯರ ಹಿಂದ್ಗಡೆ ಬಿದ್ದು ನೋಡಿದ ಸುಂದರವಾದ ಸ್ತ್ರೀ ಎಲ್ಲ ಅವನ ಅರಮನೆಯಲ್ಲಿ ಇರ್ಬೇಕಿತ್ತು, ಅದರಿಂದಲೇ ಹಾಳಾದ. ಸೊ ಮನುಷ್ಯ ಭೋಗಕ್ಕೆ ದಾಸನಾಗ್ತಾನೆ. ವಿಪರೀತ ಭೋಗ, ವಿಪರೀತ ಸ್ತ್ರೀ ಲಾಲಸ, ಪುರುಷ ಲಾಲಸ. ಮನುಷ್ಯ ಎಗ್ಗಿಲ್ಲದೆ ಸಿಗ್ಗಿಲ್ಲದೆ ಬದುಕುತ್ತಾನೆ. ಆತ್ಮ ಕೆಟ್ಟೋಯ್ತು, ಆತ್ಮ ಕೆಟ್ಟೋ. ಎಲ್ಲದರಲ್ಲೂ ಧರ್ಮಗಳ ವಿಚಾರದಲ್ಲಿ ಬೆಂಕಿ ಆಗುತ್ತೆ. ಗುರುವಕ್ರ, ಗುರು ಅನ್ನಿಸಿಕೊಳ್ಳುವವರೇ, ದಾರಿ ತೋರಿಸುವವರೇ ಬೆಂಕಿ ಹಚ್ತಾರೆ, ತಮ್ಗೆ ಹಚ್ತಾರೆ. ಇದು ನಡೆಯುತ್ತದೆ. ಅದರಲ್ಲೂ ನಮ್ಮ ಸನಾತನ ಧರ್ಮದ ಮೇಲೆ ಇನ್ನಷ್ಟು ಜನ ನಮ್ಮವರೇ ನಮ್ಮನ್ನ ತಿಂದು ನಮ್ಮ ಜೊತೆಲ್ಲೇ ಇದ್ದು ಸಹಿಸೋಲ್ಲ.
ಬೇಕಾದ್ರೆ ನನ್ನ ಹೆಸರು 4 ವಿಡಿಯೋ ಬಿಟ್ಟಿರ್ತಾರೆ. ಅಯ್ಯೋ ಅದೊಂದು 10 ವರ್ಷದಿಂದ ಬರ್ತಿದೆ ಈ ಜ್ಯೋತಿಷಿಗಳು ಇನ್ನೊಂದು ಅಂತ, ಅದ್ರಲ್ಲಿ ನನ್ನೊಂದು ಫೋಟೋ ಹಾಕ್ಬಿಟ್ಟು ಅದು ಯಾರು ಪುಣ್ಯಾತ್ಮ ಮಾಡೋದ್ನೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಬರುತ್ತೆ ಒಂದು ವಾಯ್ಸು, ಇದು ಶಂಕರ್ ಗುರುಜಿಯಿಂದ ಅಂತ. ನಮ್ಮ ಸಂಸ್ಥೆಯಿಂದ ಯಾರಿಗೂ ಫೋನ್ ಮಾಡಲ್ಲ, ನಾವು ಮಾಡೋಲ್ಲ, ನನಗೆ ಬೇಕು ಇಲ್ಲ, ನನ್ನ ಹತ್ರ ಬರಲೂಬೇಡಿ ಅಂತಾನೆ. ಬರಬೇಡಿ, ನಿಮಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ಇದಿದ್ರೆ ಮಾತ್ರನೇ ನಿಮಗಿರೋದು. ಅದನ್ನ ಹೇಳಿದಾಗ ನಿಮ್ಗೆ ತಡ್ಕೊಳ್ಳಲ್ಲ. ಈ ಮಗುಗೆ ಮದುವೆ ಮಾಡಬೇಡಿ, ನೀವು ವ್ಯಾಪಾರ ಮಾಡಬೇಡಿ. ಮೊನ್ನೆ ಕೂಡ ಒಬ್ಬ ದೊಡ್ಡ ಕಲಾವಿದರು, ಯಾರಿಗೂ ಗೊತ್ತಿಲ್ಲದೊಂದು ನೋವು ಅಲ್ಲಿ ಬರೆದಿದ್ದೇನೆ. ಸ್ತ್ರೀ ದೋಷ ಒಂದಿದೆ, ಯಾರಿಗೂ ಗೊತ್ತಿಲ್ಲದ ಮೇಲೆ ತುಂಬಾ ಆನಂದವಾಗಿದ್ದೀಯಪ್ಪ, ಆದ್ರೆ ಅಲ್ಲೊಂದು ಬಿರುಗಾಳಿ ಇದೆ, ನಿನಗೆ ಇನ್ನೊಂದಿದೆ ಅಂದ್ರೆ ಕಣ್ಣೀರು. ಹೌದು ಸರ್, ಒಂದು ಪರಿಚಯ, ಮನೇಲಿ ತುಂಬಾ ಒಳ್ಳೆ ಗೆಳೆತನ, ವಿಶ್ವಾಸ. ಆದರೆ ಯಾರೋ ಸುತ್ತಮುತ್ತನವರು ಮನೆಯಲ್ಲಿ ತುಂಬಿಸಿ ಅದು ಕೆಡಿಸಿ ರಾಡಿ ಮಾಡಿ ಆ ಮಗುವಿನ ಜೀವನನು ಕೆಡಿಸ್ಬಿಟ್ರು. ವಿಧಿ ಇಲ್ಲದೆ ಆ ಮಗುಗೆ ನಿಲ್ಲಬೇಕಾಯಿತು. ಆದರೆ ನನ್ನ ಮನೆಯಲ್ಲಿ ನನಗೆ ನೆಲೆ ಇಲ್ಲ. ಸುಮ್ಮನೆ ಮನೆಗೆ ಗೆಸ್ಟ್ ಹೌಸ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ಒಂದು ಕಾಫಿ ಕುಡಿಯೋಕೆ ಹೋಗೋ ಥರ, ಒಂದು ಹೋಟ್ಲಿಗೆ ಹೋಗೋ ಥರ ಮನೆಗೆ ಬರ್ತೀನಿ. ನನ್ನ ಮಕ್ಕಳು ಸಮೇತ ನನ್ನ ಹತ್ರ ಮಾತಾಡ್ತಿಲ್ಲ. ಅದೆಷ್ಟು ಕಣ್ಣೀರಿಟ್ಟು ಬಿಟ್ನೋ. ಬೇಕು ಅಂತಲ್ಲ, ಅಲ್ಲಿ ನಡೆಯಬೇಕು ಗ್ರಹಗಳ ಪರಿಚೋದನೆ. ನೆನಪಿಟ್ಟುಕೊಳ್ಳಿ, ಬುಧ ಬುದ್ಧಿಯಂ ಕೆಡಪಾನ್. ಅದ್ರಲ್ಲಿ ಹಾಕೋಣ ಗುರು ವಕ್ರ, ಶನಿ ಶುಕ್ರ, ಅವನ ಕೇಂದ್ರದಲ್ಲಿ ಬುಧ, ಅವನು ಬುಧನ್ ಸಾರದಲ್ಲಿದ್ದಾನೆ. ಗುರು ಬೇರೆ ಚಂದ್ರನ್ ಸಾರದಲ್ಲಿದ್ದಾನೆ. ಧನುರ್ಲಗ್ನಕ್ಕೆ ಅಷ್ಟಮಾಧಿಪತಿ ಸಾರದಲ್ಲಿ ಕುಳಿತಿದ್ದಾನೆ. ಬುಧನ ದೃಷ್ಟಿ. ಶನಿ ರಾಹು ಸಾರದಲ್ಲಿ, ಶುಕ್ರ ಕುಜನ್ ಸಾರದಲ್ಲಿ, ಕುಜ ನೀಚ. ಸೊ ಹೇಗೆ ದುಡ್ಡು ಮಾಡೋಣ, ಹೆಂಗ್ ಉಳಿಸೋಣ, ಯಾವ ತರ ಮಾಡೋಣ, ಯಾವ ತರ, ಪ್ರತಿಯೊಬ್ಬರು ಸುಳ್ಳು ಹೇಳಕ್ ಶುರು ಮಾಡ್ಕೊಬಿಡ್ತವೆ. ಯಾವುದೋ ರೂಪದಲ್ಲಿ, ಇನ್ನೊಂದು ರೂಪದಲ್ಲಿ, ಇನ್ನೊಂದು ಲೆಕ್ಕಾಚಾರದಲ್ಲಿ. ಶಾಲೆಗಳದ್ದು ನೋಡಿ ನೀವು ಬೇಕಾದ್ರೆ, ಒಂದು ಪುಸ್ತಕಕ್ಕೆ, ಒಂದು ಬ್ಯಾಗ್ಗೆ ನಮ್ಮ ಸ್ಕೂಲಲ್ಲೇ ತಗೋಬೇಕು ಎಲ್ಲ 1.5 ಲಕ್ಷ ಫೀಸ್ ಅಲ್ಲದೆ ಈ ಒಂದು ಪುಸ್ತಕ, ಬ್ಯಾಗು, ಬಟ್ಟೆ, ಇನ್ನೊಂದು ಸ್ಕೂಲ್ ಬಸ್ಸು, ಇದೆಲ್ಲದಕ್ಕೂ ಸೇರಿ ಇನ್ನೊಂದು 50-70 ಸಾವಿರ ರೂಪಾಯಿ. ಆಮೇಲೆ ವರ್ಷಕ್ಕೆ 2 ಬಾರಿ ಟ್ರಿಪ್ಪು, ಏನೇನೋ. ಗುರು ವಕ್ರ, ಆತ್ಮಕಾರಕ ಸೂರ್ಯ ಆ ಒಂದು ಭಾವದಲ್ಲಿ ದೊರೆ ಸುಳ್ಳು ಹೇಳೋಕೆ ನಿಂತ್ಕೋತಾನೆ. 100% ಹೇಳ್ತಾನೆ, ಮುಚ್ಚಿಡ್ತಾರೆ, ಸಿಕ್ಕಾಕೋತಾರೆ, ಬರೀ ಸುಳ್ಳುಗಳಕ್ಕಂತೆ. ಅಲ್ಲಿ ನೋಡಿ, ಅಲ್ಲಿ ಗುರು ವಕ್ರ ಅಲ್ವಾ, 1ನೇ ತಾರೀಕು ಬರೋಕೆ ಮೊದಲೇ ಅಂಬೇಡ್ಕರ್ ಅವರ ಹೆಸರಿನಲ್ಲಿ, ಇನ್ನೊಂದರ ಹೆಸರಿನಲ್ಲಿ ಇವ್ರನ್ನ ನಾವು ಆಳ್ವಿಕೆ ಮಾಡಿ ಅಂತ ಕಳಿಸಿದ್ರೆ, ನಮ್ಮನ್ನ ಕಾಪಾಡಿ ಅಂತ ಕಳಿಸಿದ್ರೆ ಅಂಥದ್ದೊಂದು ಪವಿತ್ರವಾದ ಸ್ಥಳವಿಲ್ಲ ಅಂತ ಮಾತಿದೆ. ಸಂವಿಧಾನವೇ ಸರ್ವಶ್ರೇಷ್ಠ. ಆ ಪುಣ್ಯಾತ್ಮ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಒಂದು ಕಾನೂನು ನಿಯಮ ಎಲ್ಲರ ಜೊತೆ ಸೇರಿ ತಗೊಂಡು ಮಾಡಿದೆ. ಬರೀ ಇದೇ ಆಗೋಯ್ತು. ಅಲ್ಲಿ ನೋಡಿ, ತಳ್ಳಾಟ, ಹೊಡೆದಾಟ, ಬಡದಾಟ, ಗುದ್ದಾಟ. ಇಲ್ಲೂ ಕೂಡ ವಿವೇಚನೆ ಇಲ್ಲದ ಮಾತು. ಅಲ್ಲಿ ನುಗ್ಗಿ ಹೊಡಿತಾಳೆ, ತಗೊಳ್ಳಿ, ಬಾಯಿ ಜಾರಿದೆಯಂತೆ, ಮಾತಂತೆ, ಇನ್ನೊಂದಂತೆ. ರೈಟ್, ವಿರೋಧ ಪಕ್ಷದವರು ಒಂದು ತಾಯಿ ಜೀವದ ಬಗ್ಗೆ. ಸರಿ, ಅಷ್ಟಕ್ಕೆ ನುಗ್ಗೋದ ಮನುಷ್ಯ ಕ್ರೋಧೋನ್ಮತ್ತನಾಗ್ತಾನೆ. ಅಲ್ಲಿ ನೋಡಿ ಕುಜ. ನಾವು ಯಾವುದನ್ನು ಪ್ರಚೋದಿಸಬಾರ್ದು ಅಂದ್ರೆ ದೊರೆ ಮಟ್ಟದ ವ್ಯಕ್ತಿಗಳೇ. ಇಲ್ಲಿ ತಮಾಷೆ ಏನಂದ್ರೆ 2025ಕ್ಕೆ ಸ್ತ್ರೀಯರ ಸಾಮ್ರಾಜ್ಯ ಬೂಮ್, ಗಂಡಸರ ಸಾಮ್ರಾಜ್ಯ ಡೂಮ್. ಕುಜ ಬಿದ್ದುಬಿಟ್ಟಿದ್ದಾನೆ ನೀಚ. ಶುಕ್ರ ನೋಡಿ ಶನಿ ಜೊತೆನಲ್ಲಿ ನೀವು ನಂಬಿದ್ರೆ ನಂಬಿ, ಶನಿ ಶುಕ್ರ ಸೇರಿರೋದ್ರಿಂದ ಸ್ತ್ರೀಯರಿಗೆ ತುಂಬಾ ಅನುಕೂಲಗಳಾಗುತ್ತೆ. ತುಂಬಾ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಇರ್ಬೋದು, ಅಡಿಗೆ ಕೆಲಸಗಳಿರ್ಬೋದು, ಅಲಂಕಾರ ಕೆಲಸಗಳಿರ್ಬೋದು. ತಾಯಂದ್ರ ಹೇಳ್ತಾನಲ್ವಾ, 2025 ಸ್ತ್ರೀಯರಿಗೆ ಭಾಗ್ಯೋದಯಂ ಫ್ಯಾಂಟಾಸ್ಟಿಕ್. ಅಂತಿಂಥದ್ದೆಲ್ಲ ನೀವು ಓದಿಲ್ಲ ಅನ್ನೋರ್ಗೂ ಕೆಲಸ ಸಿಗುತ್ತೆ. ಏನಾದ್ರೂ ಒಂದು ಕೆಲಸ ಕಲೀರಿ. ಒಂದು ಹಣ್ಣನ್ನು ಕಟ್ ಮಾಡೋ ಡಿಸೈನ್, ಫ್ರೂಟ್ ಸಲಾಡ್ ಇಂದ ಹಿಡಿದು ವೆಜಿಟೇಬಲ್, ಸುತ್ತಮುತ್ತ 100 ಜನಕ್ಕೆ ತರಕಾರಿ ತರ ತಗೊಂಡೋಗಿ ಕೊಡೋದು, ಟೈಲರಿಂಗೋ, ಬೋಟಿಕೋ, ಬಟ್ಟೆಯೋ, ಮೇಕಪ್ಪೋ, ಗಾರ್ಮೆಂಟ್ಸೋ, ಇನ್ನೊಂದು. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಬಾಂಗ್ಲಾದೇಶದಲ್ಲಿ ಆಗಿರೋ ಒಂದು ತಲ್ಲಣ ನಮಗೆ ಉಪಯೋಗ ಆಗ್ತಿದೆ, ಯಾರಿಗೂ ಗೊತ್ತಿಲ್ಲ. ನಮಗೆ ಎಕ್ಸ್ಪೋರ್ಟ್ ಆರ್ಡರ್ಗಳು ಸಿಕ್ಕಾಬಟ್ಟೆ ಬರುತ್ತೆ. ಯಾಕಂದ್ರೆ ಬಾಂಗ್ಲಾದೇಶದ ಆರ್ಥಿಕತೆ ಡಿಪೆಂಡ್ ಆಗಿರೋದು, ಒನ್ ಆಫ್ ದಿ ಬಿಗ್ಗೆಸ್ಟ್ ಎಕಾನಮಿ ಏನ್ ಗೊತ್ತಾ, ಅಲ್ಲಿ ಸಿಕ್ಕಾಬಟ್ಟೆ ಗಾರ್ಮೆಂಟ್ ಇಂಡಸ್ಟ್ರೀಸ್ ಇದೆ, ತುಂಬಾ ಲೋ ಲೇಬರ್ ಇದೆ ಅಲ್ಲಿ. ಆ ಗಂಗೆಯ ಲೆಕ್ಕಾಚಾರದಲ್ಲಿ ಅಲ್ಲಾಗ್ತಿಲ್ಲ, ಇಲ್ಲಿಗೆ ಬರ್ತಿದೆ. ಸೊ ಗಾರ್ಮೆಂಟ್ ಇಂಡಸ್ಟ್ರಿಗೆ ತುಂಬಾ ಒಳ್ಳೇದಾಗುತ್ತೆ. ಅಲಂಕಾರಿಕ, ಮೇಕಪ್, ಬ್ಯೂಟಿ ಪಾರ್ಲರ್,
ಬಂಗಾರ, ಬೆಳ್ಳಿ, ಕೆತ್ತನೆ, ಚಿತ್ರಕಲೆ ಕಲಾವಿದರಿಗೆ ಅಂತೂ ಉತ್ತುಂಗ ವರ್ಷ 2025. ಶುಕ್ರ ಉಚ್ಚಸ್ಥಾನದ ಹತ್ರ ಶುಕ್ರನ್ ಜೊತೆ ಶನಿ ಜೊತೆ ಸೇರಿದಾನೆ. ಬುಧನನ್ನ ನೋಡ್ತಿದ್ದಾನೆ. ಕಿರು ಕಲಾವಿದರಿಂದ ಹಿಡಿದು ನಾನಾ ಯೂಟ್ಯೂಬ್ಗಳು ಬರ್ತವೆ. OTT ಯಲ್ಲಂತೂ ರೆವಲ್ಯೂಷನ್ ನಡೀತಕ್ಕಂಥದ್ದು ನಡೀತದೆ. ಚಲನಚಿತ್ರ ಆ ಒಂದು ಮಂದಿರಗಳು ಮುಚ್ಚಾಕೊಂಡು ಹೋಗ್ಬೇಕಾಗುತ್ತೆ. ಇದು ನಡೆಯುತ್ತೆ. ಥಿಯೇಟರ್ಸ್ ವಿಲ್ ಹ್ಯಾವ್ ಎ ಪ್ರಾಬ್ಲಮ್. ಕುಜ ನೀಚೆ ಅಲ್ಲಿ ನೋಡಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ದೊಡ್ಡ ದೊಡ್ಡ ಮಾಲ್ಸು, ದೊಡ್ಡ ದೊಡ್ಡ ಥಿಯೇಟರ್ಸು, ಬೂಮ್. ಕ್ಲಬ್ಬು ಪಬ್ಬು ಶನಿ ಶುಕ್ರ ಸೇರಿದಾಗ ಇನ್ನಷ್ಟು ಕ್ಲಬ್ಗಳು ಉತ್ಪತ್ತಿ ಆಗುತ್ತೆ, ಇನ್ನಷ್ಟು ಪಬ್ಗಳು. ಮೊನ್ನೆ ನೋಡಿ, ಒಂದು ಕೆಸಿನೋ ಮೇಲೆ ರೈಡ್ ನಡೆದ್ರೆ ಅವ್ರನ್ನೇ ಕಟ್ಟಾಕ್ಬಿಟ್ಟು ಹೊಡೆದಾಕ್ಬಿಟ್ಟಿದ್ದಾರೆ. ED ಆಫೀಸರ್ಗಳು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ಕೆಸಿನೋಗೆ ಹೋದ್ರೆ ಕಟ್ಟ ಹಾಕೊಂಡು ಹೊಡೆದಿದ್ದಾರೆ. ಅಲ್ಲಿ ತಪ್ಪು ಲೆಕ್ಕಗಳು, ಇನ್ನೊಂದು ಏನೋ ಬಿಟ್ಬಿಡ್ಬೇಕು. ವೆನ್ ಯು ಆರ್ ರೈಟ್, ವೈ ಆರ್ ಯು ಬ್ಲಾಕಿಂಗ್? ಸರ್ ಏನಾದ್ರು ಮಾಡ್ಕೊಳ್ಳಿ ಅಂತ. ಅಲ್ಲಿ ನಡೆದಿದೆ. ತಮಾಷೆ ಏನಂದ್ರೆ ಬಹುದೊಡ್ಡ ಭೀಕರ ಅಪಘಾತಗಳನ್ನ ನೋಡ್ತಕ್ಕಂಥದ್ದಾಗುತ್ತೆ. ವಿಮಾನಯಾನಗಳಲ್ಲಿ ತುಂಬಾ ಎಚ್ಚರಿಕೆ. ಯಾಕಂದ್ರೆ ಶನಿ ಕುಜ ಶುಕ್ರ ಷಷ್ಟಾಷ್ಟಕಗಳಲ್ಲಿ ಬಂದಾಗ 100% ಹೇಳ್ತೇನೆ, ಶುಕ್ರ ಕುಜನ್ ಸಾರದಲ್ಲಿದ್ದಾನೆ, ಕುಜ ಶನಿ ಸಾರದಲ್ಲಿದ್ದಾನೆ, ಖಂಡಿತ ಹೇಳ್ತಾನೆ ಏರ್ಲೈನ್ಸ್ ಇಂಡಸ್ಟ್ರಿಗಳು ಮುಳುಗುತ್ತೆ. ಏರ್ಲೈನ್ಸ್ ಅಂತದ್ ನೀವು ಸೂಕ್ಷ್ಮವಾಗಿ ಗಮನಿಸಿಲ್ಲ. ಇಂಡಿಗೋ ಇಸ್ ಶೇಕನ್. ಸುಮಾರು 60ರಿಂದ 65% ಶೇರ್ ಇಟ್ಕೊಂಡಿರ್ತಕ್ಕಂಥ ಇಂಡಿಗೋ ಏರ್ಲೈನ್ಸ್ ಇವತ್ತು ಶೇಕ್ ಆಗಿದೆ. ಇಡೀ ವಿಶ್ವದ ಏರ್ಲೈನ್ಸ್ ಶೇಕ್ ಆಗುತ್ತೆ. ಕಾಸ್ಟಿಂಗ್ ಇರ್ಬೋದು, ಖರ್ಚುಗಳಿರ್ಬೋದು, ಅವ್ರಿಗೆ ಆದಾಯಕ್ಕಿಂತ ಸಾಲ ಜಾಸ್ತಿ ಆಗುತ್ತದೆ. ಅಪಘಾತಗಳ ಭೀತಿ ಉಂಟು. ದೊಡ್ಡದು ಸಮುದ್ರಯಾನಗಳಲ್ಲಿ ಅಪಘಾತಗಳುಂಟು. ಅದಕ್ಕೆ ಸೂಕ್ಷ್ಮ ನೋಡಿ, ಮುಂಬೈಯಲ್ಲಿ 13 ಜನ ಕೊಲ್ಯಾಪ್ಸ್ ಬೋಟ್ ಅಂತಾರೆ. ಅದೊಂದು ಸಣ್ಣ ಸೂಕ್ಷ್ಮ. ಇನ್ನಷ್ಟು ಹೆಚ್ಚಾಗುತ್ತದೆ. ಅಂತರ್ಜಲ ಯುದ್ಧಗಳಾಗುತ್ತವೆ. ಜಲಯುದ್ಧಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಾಣಿಸ್ತದೆ. ದೊಡ್ಡ ದೊಡ್ಡ ಟ್ರೈನು ಅಪಘಾತಗಳು ನಡೀತಕ್ಕಂಥದ್ದಾಗುತ್ತವೆ. ದೊಡ್ಡ ರಸ್ತೆ ಅಪಘಾತಗಳಾಗ್ತಕ್ಕಂಥವಾಗ್ತವೆ. ರಾತ್ರಿ ಪಾಳಿ ಹುಷಾರು. ನಾವು ಸಾಮಾನ್ಯರು ನೈಟ್ ಡ್ರೈವ್ ಹೋಗ್ಬೇಡಿ. ತುಂಬಾ ದೊಡ್ಡ ಬಸ್ಸಲ್ಲಿ ಓಡಾಡ್ಬಿಡಿ. ಸೆಲ್ಫ್ ಡ್ರೈವಿಂಗು, ಕಾರು ಬಿಟ್ಬಿಡಿ. ಎಲ್ರು ಶನಿ ಕುಜ ಷಷ್ಟಾಷ್ಟಕ ಕುಜ ಅಲ್ಲಿ ಅಷ್ಟಮದಲ್ಲಿ ಆಯುಷ್ಕಾರಕನ ಭಾವದಲ್ಲಿ, ಅಷ್ಟಮದಲ್ಲಿ ಜಲದ ಮನೆಯಲ್ಲಿ ಆ ಒಂದು ನಾರ್ತ್ ಡೈರೆಕ್ಷನ್ ಅಲ್ಲಿ ಕುಳಿತಿದ್ದಾನೆ. ಪಶ್ಚಿಮ ಬಂಗಾಳ ಸುನಾಮಿಗಳು ಅಪ್ಪಳಿಸ್ತವೆ, ಇನ್ನಷ್ಟು ಸೈಕ್ಲೋನ್ಗಳು ಅಪ್ಪಳಿಸ್ತವೆ. ನೋಡಿ ಮತ್ತೆ ಬೆಂಗಳೂರು ಚಳಿ ನೋಡಿ, ಬೀದರ್ ಚಳಿ ನೋಡಿ, ಅಲ್ಲಾಡಿ ಹೋಗ್ಬಿಟ್ಟಿದೆ. ಬೆಂಕಿ ಹಚ್ಕೊಂಡು ಕುತ್ಕೋಬೇಕು ಹಂಗಾಗ್ಬಿಟ್ಟಿದೆ. ಸೊ ದಿಸ್ ಈಸ್ ಆಲ್ ಇಂಡಿಕೇಶನ್ಸ್ ಮಕ್ಕಳೇ. ಪುರುಷರಿಗೆ ಶಕ್ತಿ, ಪುರುಷರಿಗೆ ಬಂಜತನ ಬರುತ್ತೆ. ಹೌದು, ಮಕ್ಕಳಾಗಲು ಕಷ್ಟವಾಗುತ್ತದೆ. PCOD, PCOS, ಥೈರಾಯ್ಡ್, ಶುಗರ್ ಪ್ರಾಬ್ಲಮ್ ಕನ್ಫರ್ಮ್. 3 ಜನರಲ್ಲಿ ಒಬ್ಬರಿಗೆ ಇದ್ದಿದ್ದು 3 ಜನಕ್ಕೆ ಇಬ್ಬರಿಗಾಗುತ್ತೆ. ಈಗ ಸಕ್ಕರೆನ ಬ್ಯಾನ್ ಮಾಡ್ಬೇಕು ನಮ್ಮ ದೇಶ. ಫಸ್ಟ್ ತಿನ್ನೋದನ್ನ, ಸ್ವೀಟ್ ಅನ್ನು ತಿನ್ನೋದನ್ನ ಬ್ಯಾನ್ ಮಾಡ್ಬೇಕು. ಬೇಕರಿ ತಿಂಡಿಗಳಲ್ಲಿ ಇದನ್ನ ಬಳಸಬೇಡಿ ಅಂತಕ್ಕಂಥದ್ದು. ಕೂಲ್ ಡ್ರಿಂಕ್ಸು, ಪ್ಯಾಕೇಜ್ ಡ್ರಿಂಕ್ಸು, ಜಂಕ್ ಫುಡ್ಸು, ಇದನ್ನೆಲ್ಲ ಸ್ಕೂಲ್ಗಳಲ್ಲಿ ಬ್ಯಾನ್ ಮಾಡ್ಬೇಕು. ಮಕ್ಕಳಿಗೆ ಆಡ್ಬಿಟ್ಟಿದೆ. 5 ವರ್ಷದ ಮಗುಗೆ ಶುಗರ್ ಬಂದ್ಬಿಟ್ಟಿದೆ ಮಕ್ಕಳೇ. ಅವ್ನಿಗೆ ಇಷ್ಟದಪ್ಪ ಕರ್ನಾಟಕ ಬಂದ್ಬಿಟ್ಟಿದೆ ಮಕ್ಕಳು. ಇಷ್ಟದಪ್ಪ ಪಿಜ್ಜಾ, ಬರ್ಗರು, ಪಕೋಡೆ ಇದ್ದು ಅದು ನಾನು ತಿಂತಿದ್ದೆ ಸಿಕ್ಕಾಬಟ್ಟೆ. ನನ್ನ ಧರ್ಮ ದೇವತೆ ಸುಳ್ಳು ಹೇಳಬಾರ್ದು. ಆ ತಾಯಿ ಕಾಲಿಗೆ ನಮಸ್ಕಾರ ಹಾಕ್ಬೇಕು ಮಕ್ಕಳೇ. ನನ್ನ ತಾಯಿ, ನನ್ನ ಅಮ್ಮ ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ಲಿಲ್ವೇನೋ. ಊರಿಗೆ ಎಷ್ಟೇ ದೊರೆ ಆದ್ರೂ ಕೂಡ ಸಿಂಹ ಆದ್ರೂ ಮನೆಗೆ ಬಂದ್ಮೇಲೆ ಸಿಂಹಿಣಿ ಮುಂದ್ಗಡೆ ಹಿಂಗಿರ್ಬೇಕು ಅಂತ. ಏನ್ ಮಾಡ್ತಿದ್ದೀರಿ ನೀವು ಅಂತ ನೀವು ನಂಬಲ್ಲ. ಇವತ್ತೊಂದು ಬೇಕ್ರಿಲಿ ಒಂದು ಪಪ್ಸ್ ತಿನ್ನಲ್ಲ ನಾನು, ಭಯ ಪಡ್ತಾನೆ. ಒಂದು ಕೇಕ್ ತಿನ್ನಲ್ಲ ನಾನು, ಶುಗರ್ ಕಂಟೆಂಟ್, ಮೈಂಟೈನ್ ದಿ ಡಿಸಿಪ್ಲಿನ್ ಅಂತ. ಸ್ವೀಟ್ ತಿನ್ನಲ್ಲ ಅಂತಲ್ಲ, ತಿಂತೇನೆ. ಮನೇಲಿ ಮಾಡಿದ ಹೋಳಿಗೆ, ಕಜ್ಜಾಯ ಎಲ್ಲ ತಿಂತೇನೆ. ಬಟ್ ಒಂದು ಲಿಮಿಟ್. ಮನೇಲಿ ರೆಸ್ಟ್ರಿಕ್ಷನ್. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅನ್ನತಕ್ಕಂಥದ್ದು. ಆರೋಗ್ಯದ ಕಡೆ ನೋಡಿ, ಆರೋಗ್ಯದಲ್ಲಿ ಅಲ್ಲೋಲ ಕಲ್ಲೋಲ, ಕಿಡ್ನಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಸ್ಟ್ರೋಕ್ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಹೃದಯ ಸ್ತಂಭನಗಳ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತವೆ. ಸೊಂಟ, ಮಂಡಿ, ಒಂಥರ ಅಂಗಚ್ಛೇದ, ಶಿರಚ್ಛೇದ ಅಲ್ಲ ಅಂಗಚ್ಛೇದ, ನರಳುವಂತ ಸಮಸ್ಯೆಗಳು. ನೆನಪಿಟ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ವಿದ್ಯೆಮಂಕ ಆಗುತ್ತದೆ. ಶಾರ್ಟ್ಕಟ್ ಹುಡುಕ್ತಾರೆ. ಇಂಜಿನಿಯರಿಂಗ್ ವಿದ್ಯೆಗಳು ಮುಳುಗಿ ಹೋಯಿತು. ಮೆಡಿಕಲ್ ವಿದ್ಯೆಗಳಲ್ಲೂ ಕೂಡ ಎಳೆದಾಟ ಆಗುತ್ತೆ. ಆಲ್ರೆಡಿ ನೋಡಿ 40% ಮೆಡಿಕಲ್ ಸೀಟುಗಳು ಫಿಲ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ.
ಇವ್ರು ಸುಮ್ಮನೆ ನೀಟು ಕತೆ ಅದು ಇದು ಅನ್ನತಕ್ಕಂಥದ್ದು ಹೇಳ್ತಿದ್ದಾರೆ ವಿನ ಅಲ್ಲಿ ಫಿಲ್ಲೇ ಆಗಿಲ್ಲ. ಆ ಒಂದು ದುಡ್ಡು ಕೊಟ್ಟು ಓದ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೇ, ನೇರ ಹೇಳ್ತಾನೆ. ಲಕ್ಷ ಕೋಟಿ ಕೊಟ್ಟು ಬಿಟ್ಟು ಸಾಲ ಮಾಡ್ತಾನೆ. ಬುಧ 100% ಹೇಳ್ತಾನೆ, ಬರೆದಿಟ್ಕೊಳ್ಳಿ. ವಿದ್ಯೆಗೋಸ್ಕರ ಪರಸ್ಥಳಕ್ಕೆ ಹೋಗ್ತೇವೆ, ವಿದೇಶಕ್ಕೆ ಹೋಗ್ತೇವೆ ಅಂದ್ರೆ, ಅಪ್ಪ ನಿಮಗೆ ಓದ್ಕೊಳ್ಳಾಗಿದ್ರೆ ನೀವು ಸ್ಕಾಲರ್ಶಿಪ್ ಬಂದಿದೆ ಅಂದ್ರೆ ಅದ್ರ ಮೇಲೆ ಹೋಗಿ. ನಾವೇನೋ ಕಷ್ಟಪಟ್ಟು ಒಂದಷ್ಟು ದುಡ್ಡು ಇಟ್ಕೊಂಡಿದೀವಿ, ಇಲ್ಲ ಒಂದು ಗೂಡು ಇಟ್ಕೊಂಡಿದೀವಿ, ಒಂದು ಮನೆ ಇಟ್ಕೊಂಡಿದೀವಿ. ಚಾಲೆಂಜ್ ಮಾಡ್ತಾನೆ ಮಕ್ಕಳೇ. ಬುಧ ಕುಜ ಮೂಲ ತ್ರಿಕೋಣದಲ್ಲಿರುವುದರಿಂದ, ರಾಹು ಬೇರೆ ಇರೋದ್ರಿಂದ ನೀವೇನಾದ್ರೂ ಮಕ್ಕಳ ಮಾತು ಕೇಳಿ ಅಡ ಇಟ್ಬಿಟ್ಟು ಕೊಟ್ರೆ ಅವ್ರಿಗೆ ಓದಬಹುದೇನೋ, ಅದಕ್ಕೆ ತಕ್ಕಂತ ಕೆಲಸ ಸಿಗೋಲ್ಲ. ಅದಕ್ಕೆ ತಕ್ಕಂತ ಕೆಲಸ ಸಿಗುವುದಿಲ್ಲ. ಬರೆದಿಟ್ಟುಕೊಳ್ಳಿ. ನೀವೇನೋ ಮಾಡ್ಕೊಳ್ರಪ್ಪ, ವಿದ್ಯಾಭ್ಯಾಸ ಮಾಡ್ತೀನಿ ಅಂತಿದ್ದೀರಲ್ಲ, ನಿಮ್ ಸ್ಕಾಲರ್ಶಿಪ್ ಹೊಡೆದ್ರಿ ಅಂದ್ರೆ ಅವನೇ ಕಂಪ್ನಿಯವನ್ನ ಕೊಟ್ಟು ನಿಮ್ಮನ್ನ ಕರೆಸ್ಕೊತಾನೆ, ನೀವು ಹೋಗಿ. ನಾವು ಮನೇನ ಅಟ್ಯಾಚ್ ಮಾಡಿಕೊಡ್ತೀವಿ. ಈ ಜನ್ಮಕ್ಕೆ ತೀರ್ಸಲ್ಲ. ಎಜುಕೇಶನ್ ಲೋನ್ ತೆಗೆದುಕೊಂಡವರು ನೆನಪಿಟ್ಟುಕೊಳ್ಳಿ, ಗುರು ವಕ್ರ ಗೋವಿಂದ. ನಿಮ್ಗೆ ಆ ಸಂಬಳ ಬರೋಲ್ಲ. ಮೊನ್ನೆ ಕೂಡ ಟಾಪ್ IT ಕಂಪ್ನಿಗಳು 3 ಕಂಪ್ನಿಗಳ ಆ ಒಂದು ಡೇಟಾ ನನ್ನ ಹತ್ರ ಇದೆ ಮಕ್ಕಳೇ. ಯಾಕಂದ್ರೆ ಮಾತಾಡ್ತಿರ್ತಾನೆ ತುಂಬಾ ದೊಡ್ಡವರ ಜೊತೆ ಈ ಜಾತಕ ಪರಾಮರ್ಶೆಗೋಸ್ಕರ ಕುಳಿತಾಗ ಅವ್ರ ಜೊತೆ ಈ ವಿಚಾರಗಳು ಚರ್ಚೆ ಮಾಡ್ತಿರ್ತಾನೆ. ಸಂಬಳ ನಿಮಗೆ 3 ಲಕ್ಷ ಪ್ಯಾಕೇಜ್, 3.5 ಲಕ್ಷ ಪ್ಯಾಕೇಜ್, 4 ಲಕ್ಷನೂ ಇದೆ, ಬೋನಸ್ ಅಲ್ಲಿ ಇದೆ ಅದು. 4 ಲಕ್ಷ 5 ಲಕ್ಷ ಅಂತಾರೆ ಇಫ್ ಯು ಪರ್ಫಾರ್ಮ್, ಇಫ್ ಯು ಡೂ ದೇ. ಸೊ ಬೇಸಿಕ್ ಸ್ಟ್ರಕ್ಚರ್ ತಗೊಂಡ್ರೆ ಟೇಕ್ ಹೋಮ್ ಮನೆಗೆ 21ರಿಂದ 22, 2.5 ಲಕ್ಷ ಇಲ್ಲ ಅಲ್ಲಿ. ಈ ಓದಿಗೆ ತಕ್ಕಂಥದ್ದಿಲ್ಲ. 6 ಲಕ್ಷ 7 ಲಕ್ಷ ಇಂಜಿನಿಯರಿಂಗ್ ಕಟ್ಬಿಟ್ಟು, ಹೌದು 1 ಕೋಟಿ ಮೆಡಿಕಲ್ ಕಟ್ಬಿಟ್ಟು ಎಲ್ಲಿಂದ ತರ್ತೀರಿ? ಮತ್ತೆ 5 ವರ್ಷದ ಖರ್ಚು ಇನ್ನೇನಾಗುತ್ತೆ? ಬೇರೆ ಖರ್ಚುಗಳು, ಊಟ ತಿಂಡಿ, ಇನ್ನೊಂದು. ಅವಾಗ ಸುಳ್ಳು ಹೇಳ್ಬೇಕು, ಕಾಯಿಲೆಗಳ ಹೆಸರಿನಲ್ಲಿ ಸುಳ್ಳು. ಅವನೊಬ್ಬ ಹೇಳ್ತಾನೆ, ಒಬ್ಬ ದೊಡ್ಡ ರಾಷ್ಟ್ರೀಯ ಒಂದು ವೈದ್ಯಕೀಯ ಸಂಸ್ಥೆ 15,000 ಸೀಟ್ ಇದೆ. ಅವನು ಹೇಳ್ತಾನೆ, ನಾವು ಇನ್ನೂ ಒಂದು 30ರಿಂದ 40,000 ಸೀಟ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ಇದಾವೆ. ಅದರ ಒಂದು ಸೀಟು ಒಂದು ದಿನಕ್ಕೆ ಮಿನಿಮಮ್ 1 ಲಕ್ಷ ರೂಪಾಯಿ ಬಿಲ್ಲಿಂಗ್ ಅಂತಾನೆ. ದಿನಕ್ಕೆ 1 ಲಕ್ಷ ಬರೀ ಬಿಲ್ಲಿಂಗ್ ಎಂಟ್ರಿ. ಅವನು ಹೇಳ್ತಾನೆ, ಭಾರತದಲ್ಲಿ ಇದಾರೆ ಆ ದುಡ್ಡು ಕೊಡಕ್ಕಿದ್ದಾರೆ, ಆ ಕ್ಲಾಸ್ ಕೊಡ್ತಾನೆ ಅಂತಾನೆ. ಏನ್ ಕ್ಲಾಸು? ಇಂಜೆಕ್ಷನ್ ಇಲ್ಲೇ ಚುಚ್ಚೋದು. ಇಂಜೆಕ್ಷನ್ ಇಲ್ಲೇ ಚುಚ್ಚೋದು, ಇನ್ನೆಲ್ಲೆಲ್ಲೋ ಚುಚ್ಚಲ್ಲ. ಇಲ್ಲ, ಇಲ್ಲಿ ಚುಚ್ತಾರೆ. ಒಳ್ಳೆ ಕಿಂಗ್ ಫಿಶರ್ ಕತೆ ಆಗೋಯ್ತು, ವಿಜಯ್ ಮಲ್ಯ ಕತೆ ನೋಡಿ. ಅವನು ಆಲ್ರೆಡಿ ಹೇಳ್ತಿದ್ದಾನೆ, ನಂದೆಲ್ಲ ತಗೊಂಡ್ರಲ್ಲ, ಡಬಲ್ ದುಡ್ಡು ತಗೊಂಡಿದ್ದೀರಲ್ವಾ, ನನ್ನ ಇನ್ನೂ ಆರ್ಥಿಕ ಅಪರಾಧಿ ಅಂತಿದ್ದೀರಾ ಅಂತ. ನೀನು ಕದ್ದ ಮೇಲೆ ವಾಪಸ್ ಕೊಟ್ಬಿಟ್ರೆ ನೀನನ್ನು ಅಪರಾಧಿ ಅಂದೇ ಇರ್ತಾರ? ನಿನಗೊಂದು ನ್ಯಾಯ, ದೊರೆಗೊಂದು ನ್ಯಾಯ, ಸಾಮಾನ್ಯನಿಗೂ. ಸರ್ ನಾನು ಕದ್ಬಿಟ್ಟಿದ್ದೀನಿ ಸರ್, ವಾಪಸ್ ಕೊಟ್ಬಿಡ್ತೀನಿ. ಪೊಲೀಸವ್ರು ಹಿಡ್ಕೊಂಡ್ರು, ನಾವು ವಾಪಸ್ ಕೊಟ್ಬಿಟ್ಟೆ ಸರ್ ಅಂದ್ರೆ, ಡಬಲ್ ಕೊಟ್ಬಿಡ್ತೀನಿ ಅಂದ್ರೆ ಕಾನೂನು ಶಿಕ್ಷೆಯಿಂದ ನಾವು ತಪ್ಪಿಸ್ಕೋಬೇಕಾ? ಯೋಚನೆ ಮಾಡಿ ನೋಡಿ. ಇದು ನಡೆಯುವಂಥದ್ದು. ಅವನು ಹೇಳ್ತಾನೆ, ಅವನು ಆಸ್ಪತ್ರೆ ಅವನು, ನನ್ನ 15,000 ಸೀಟಲ್ಲಿ 1 ಲಕ್ಷ ಬರೀ ಎಂಟ್ರಿ, ಆಮೇಲೆ ಟ್ರೀಟ್ಮೆಂಟು, ಲೊಟ್ಟು ಲೊಸ್ಕು, ಇನ್ನೊಂದು. ನೆನಪಿಟ್ಕೊಳ್ಳಿ, ಮೆಡಿಕಲ್ ಮಾಫಿಯಾಗಳು ಜಾಸ್ತಿ ಆಗತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ. ಸಿಕ್ಕಾಬಟ್ಟೆ ಮೆಡಿಕಲ್ ಖರ್ಚುಗಳಿಗೆ ಒಳಗಾಗ್ಬಿಡ್ತೀರಿ. ಬೇಗ ಇನ್ಶೂರೆನ್ಸ್ ಒಂದು ಮಾಡಿಸ್ಕೊಳ್ಳಿ. ಒಂದು ತಿಂಗಳಿಗೆ 1,000 ರೂಪಾಯಿ ಆದ್ರೂ ಕಟ್ಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ಯಾವಾಗ ಏನ್ ಬರುತ್ತೋ ಗೊತ್ತಿಲ್ಲ. ನಿಮ್ಮನ್ನು ಕಾಪಾಡ್ಕೊಳ್ಳಿ. ನನ್ನ ಮಾತು ಕೇಳಿ. ರಾಹು, ಸೂರ್ಯ, ಕೇತು ಇದ್ರೆ ಬಹುದೊಡ್ಡ ದೊರೆ ಮಟ್ಟದ ವ್ಯಕ್ತಿಗಳ ಅಸ್ತಂಗತ, ಅವಮಾನ, ಅಪಮಾನ ಆಗತಕ್ಕಂಥದ್ದಾಗುತ್ತದೆ. ಸ್ತ್ರೀಯ ವಿಚಾರದಲ್ಲಿ ಸ್ತ್ರೀಯರಿಂದ ಸ್ತ್ರೀಯರಿಗೆ ಸಂಬಂಧಿತ. ಯಾಕಂದ್ರೆ ಸೂರ್ಯ ಅಲ್ಲಿ ನೋಡಿ, ಮನೆ ಹಿಡ್ದಿದ್ದಾರೆ ಪೊಲೀಸವರು, ಈ ಏರ್ಪೋರ್ಟ್ ಅಲ್ಲಿ ಹಿಡ್ದಿದ್ದಾರೆ. ಏನ್ ಸ್ಕ್ಯಾನಿಂಗ್ ಮೆಷಿನ್ ಕೂಡ ಕಂಡುಹಿಡ್ದಿಲ್ಲ. ಆದ್ರೂ ಏನೋ ಡೌಟ್ ಮೇಲೆ ಪ್ಯಾಂಟ್ ಬಿಡಿಸಿದ್ದಾರೆ. ನೋಡಿದ್ರೆ ಬಂಗಾರದ ಚಡ್ಡಿ ಮಕ್ಕಳೇ, ಪೌಡರ್ನಲ್ಲಿ ಮಾಡ್ಕೊಂಡಿರೋ ಬಂಗಾರದ ಚಡ್ಡಿ, ಸುಮಾರು 3 kgದು. ಪುಣ್ಯಾತ್ಮ ನೋಡಿ ಎಂತೆಂಥ ಟೆಕ್ನಿಕ್. ಇನ್ಯಾರೋ 15 ಕೋಟಿದು ಡ್ರಗ್ಸ್ ಪಿಲ್ಸ್ ಮಾಡ್ಕೊಂಡು ಯಾವುದೋ ಪಿಕ್ಚರಲ್ಲಿ ನೋಡಿದ್ವಿ. ಅದು ಸೂರ್ಯ ಅದು ನುಂಗು ಬಿಟ್ಟು ನೀಟಾಗಿ ಬಂದಿರೋದು. 15 ಕೋಟಿದು ರಾಮಚಂದ್ರ. ಸೊ ಮಾದಕ ದ್ರವ್ಯಗಳ ವ್ಯಸನಿ ಆಗ್ತಾನೆ ಮನುಷ್ಯ. ಅದು ನೋಡ್ಕೊಂಡು ಸುಮ್ಮನೆ ಇರ್ತಾರೆ. ಪೊಲೀಸ್ ಅಧಿಕಾರಿಗಳಿಗೆ ತಲೆನೋವು ತಪ್ಪಿದ್ದಲ್ಲ. ಅದಕ್ಕೂ ನೋಡಿ, ಈಗ ಒಂದು 2 ಹೆಣ್ಮಕ್ಳ ಒಂದು IPS IAS ಮಾನ ನಷ್ಟ ಮೊಕದ್ದಮೆ, ಇನ್ನೊಂದು ಸಣ್ಣ ಸಿಗ್ನಲ್ ಇದು.
ಸುಪ್ರೀಂ ಕೋರ್ಟೇ ಕೂಡ ನ್ಯಾಯಾಧೀಶರ ಕೆಲವು ಮಾತುಗಳು ಇನ್ನೊಂದು ಅನ್ನತಕ್ಕಂಥದ್ರ ಬಗ್ಗೆ ಏನ್ ಮಾತಾಡ್ತಿದ್ದೀರಾ ನೀವು ಅಂತ ಹೇಳಲಿಕ್ಕೆ ಶುರು ಆಗ್ಬಿಟ್ಟಿದೆ. ಇನ್ನೂ ಇಲ್ಲೊಬ್ರು ರಾಜಕಾರಣಿಗಳು ಹೇಳ್ತಾರೆ, ನಾವು ತಗೊಳ್ಳೋ ನಿರ್ಧಾರಕ್ಕೆ ಮಾತಿದ್ರೆ ನ್ಯಾಯಾಂಗದವರು ಮೂಗುದಾರ ಹಾಕ್ಲಿಕ್ಕೆ ಬರ್ತಿದ್ದಾರೆ, ಶಾಸಕಾಂಗ ದೊಡ್ಡದು ಅಂತ ಹೇಳಲಿಕ್ಕೆ ಶುರು ಹಚ್ಚಿದ್ದಾರೆ. ಯಾರು ಸರಿ ಯಾರು ತಪ್ಪು ಅಂತ ನಮ್ಮಲ್ಲಿ ಕನ್ಫ್ಯೂಷನ್. ಇದೆಲ್ಲ ನಡೀತದೆ. ಇದೆಲ್ಲ ಸೂಕ್ಷ್ಮತೆಗಳು. ಒಂದು ಸಣ್ಣ ಜೋ ಬೈಡನ್ ನ್ಯಾಯಾಲಯದ ಒಂದು ಆದೇಶವನ್ನ ಮಗಂದು ತಪ್ಪಿತಸ್ಥ ಅಂತ ಹೇಳಿದ್ರು ಕೂಡ ಮನ್ನಿಸಿದಾನೆ ಅಂದ್ರೆ, ಇನ್ನ ಅಲ್ಲೇ ದೊಡ್ಡದೂರೇನೆ ಹಿಂಗ್ ಕೈ ಇಟ್ಬಿಟ್ಟಿದ್ದಾನೆ ಅಂದ್ರೆ ಇನ್ನು ಎಲ್ಲೆಲ್ಲ ಏನೇನ್ ನಡೆಯುತ್ತೆ ಅಂತ ಯೋಚನೆ ಮಾಡಿ ಮಕ್ಕಳೇ. ಇದು ದೇಶ, ರಾಜ್ಯ, ಸಾಮಾನ್ಯರದು. ಇನ್ನಷ್ಟಿದೆ, ಇನ್ನಷ್ಟು ಹಂಚ್ಕೋತೇನೆ, ಇನ್ನಷ್ಟು ಎಚ್ಚರಿಕೆ ಯಾವ್ಯಾವ್ದು ಹತ್ತುತ್ತೆ ಇಳಿಯುತ್ತೆ ನೋಡ್ಕೊಳ್ಳೋದು ಮಾಡೋದು ನಿಮ್ಮ ಜಾಗರೂಕತೆಯಲ್ಲಿ ಇರ್ಬೇಕು ಮಕ್ಕಳೇ. ಮುಂದುವರ್ಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕಾಯ್ತಿದ್ದೀರಿ. ವಿಶೇಷವಾಗಿ ಇವತ್ತು ಶುಕ್ರವಾರ, ವರ್ಷ ಭವಿಷ್ಯ 2025, ದೇಶ ವಿದೇಶ, ಸಾಮಾನ್ಯರ ಸ್ಥಿತಿ ಗತಿ. ಬಂಗಾರದಲ್ಲಿ ನಾಳಿನ ಸಂಚಿಕೆಯಲ್ಲಿ ಹೇಳ್ತಾನೆ, ಭೂಮಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಹೇಳ್ತಾನೆ, ಸ್ಟಾಕ್ ಮಾರ್ಕೆಟ್ ನಾಳಿನ ಸಂಚಿಕೆಯಲ್ಲಿ ಹೇಳ್ತಾನೆ. ಹೌದು, ಯಾವುದ್ರಲ್ಲಿ ದುಡ್ಡು ಎತ್ತಿಡಬೇಕು ಗುರುಗಳೇ? ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್, ಲವ್ ಮ್ಯಾರೇಜಸ್, ಅರೇಂಜ್ ಮ್ಯಾರೇಜಸ್, ನ್ಯಾಚುರಲ್ ಮಕ್ಕಳ ಇಲ್ಲ, ಕೃತಕ ಗರ್ಭಧಾರಣೆ, ಇದೆಲ್ಲ ತುಂಬಾ ಇದೆ. ಆ ರೆವಲ್ಯೂಷನ್ ಬಗ್ಗೆ ಮಾತಾಡ್ತಾನೆ. ಉದ್ಯೋಗ ಸೃಷ್ಟಿ, ನಿರುದ್ಯೋಗ ಸೃಷ್ಟಿ, ಅವುಗಳ ಬಗ್ಗೆಯೂ. IT ಇಲ್ಲ, ಸಾಫ್ಟ್ವೇರ್ ಇಲ್ಲ, ಹಾರ್ಡ್ವೇರ್ ಇಲ್ಲ, EVs ಎಲ್ಲ ಹೇಳ್ತಾನೆ. ಕಾಯ್ತಿರಿ. ಮೇಷರಾಶಿ, ಮಖ ನಕ್ಷತ್ರದ ಈ ದಿನ ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ಭಾಗ್ಯದಲ್ಲಿರೋದ್ರಿಂದ ನೀವೇನ್ ಪರಿಶ್ರಮ ಪಟ್ಟಿದ್ದೀರೋ ಆ ಪರಿಶ್ರಮಕ್ಕೆ ತಕ್ಕಂತೆ ಆ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಬರ್ತದೆ. ಆದ್ರೂ ಎಲ್ಲೋ ಒಂದು ನೋವು, ಯಾವುದೋ ಒಂದು ವಿಚಾರದಲ್ಲಿ ತೊಳಲಾಟ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಸ್ತ್ರೀಯರ ವಿಚಾರವೋ, ಅಧಿಕಾರದಲ್ಲಿದ್ದರೆ ಅವಮಾನವೋ, ಈ ಥರದ್ದು ನಡೆಯತಕ್ಕಂಥ ಪ್ರಸಂಗ ಉಂಟು. ಎಚ್ಚರಿಕೆ. ದೊಡ್ಡದಾದ ವ್ಯಕ್ತಿಗಳಾಗಿದ್ರೆ ಆರೋಗ್ಯ ನೋಡ್ಕೊಳ್ಳಿ. ದೊಡ್ಡ ಸ್ಥಾನ, ದೊಡ್ಡ ಗೌರವ, ದೊಡ್ಡ ಪದವಿ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ. ಇರೋದನ್ನು ಉಳಿಸ್ಕೊಳ್ಳಿ, ಇನ್ನೇನು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ವೃಷಭ ರಾಶಿ, ಕೇಂದ್ರದಲ್ಲಿ ಚಂದ್ರ, ಕೇತು ಸಾರ, ಪೂರ್ವ ಸ್ಥಾನದಲ್ಲಿ ಆ ಒಂದು ಕೇತು. ಧರ್ಮ ಮಾರ್ಗ, ದಾನ, ಧರ್ಮ, ನ್ಯಾಯ, ಟೀಚಿಂಗ್, ಪ್ರೀಚಿಂಗ್, ಡಾಕ್ಟರ್, ಅಡ್ವೈಸಿಂಗ್, ಈ ಥರದ ವೃತ್ತಿ ಉದ್ಯೋಗದಲ್ಲಿರೋರಿಗೆ ಸಮಾಧಾನ. ಅಡ್ಡದಾರಿ, ಅಡ್ಡಡ್ಡವಾಗಿ ಪೆಟ್ಟು ನೋವು, ಎಚ್ಚರಿಕೆ. ಇನ್ನು ಮಿಥುನ ರಾಶಿ, ಚಂದ್ರ ಕೇತು ಸಾರದಲ್ಲಿ, ಕೇತು ಸುಖ ಸ್ಥಾನದಲ್ಲಿ ಬಾಧೆಯೇ. ನೋಡೋಕೆ ಹೊರಗಡೆ ಅಲಂಕಾರ, ಒಳಗಡೆ ಏನೋ ಬಾಧೆ. ನನ್ನ ಕೆಲ್ಸಕ್ಕೆ ತಕ್ಕಂಥ ಸ್ಥಾನ, ನನ್ನ ಕೆಲ್ಸಕ್ಕೆ ತಕ್ಕಂಥ ಗೌರವ, ನನ್ನ ಕೆಲ್ಸಕ್ಕೆ ತಕ್ಕಂಥ ಇನ್ಕಮ್, ಇಲ್ಲೊಂದು ಸಣ್ಣ ಒಂದು ತೊಳಲಾಟ ಇಟ್ಕೊಳ್ತಕ್ಕಂಥ ಭಾವ ಆಗುತ್ತೆ. ಎಚ್ಚರಿಕೆ. ಕೆಲವೊಂದು ಸಮಯ ಏನ್ ಗೊತ್ತಾ ಮಕ್ಕಳ, ಕೇತು ಬಂದು ವಿಶೇಷ ಮೋಕ್ಷಕಾರಕ, ವಿಪರೀತ ಜ್ಞಾನಕಾರಕ. ಜಾಸ್ತಿ ಚಿಂತೆ ಮಾಡಕ್ಕೆ ಹೋಗ್ಬಾರ್ದು. ನೀನ್ ಕೊಟ್ಟಷ್ಟು ರಾಮ, ನೀನ್ ತಗೊಂಡಷ್ಟು ರಾಮ ಅಂತ ಇದ್ದು ಬಿಡ್ಬೇಕು. ನೀವು ಆ ಥರ ಇರಿ. ಇವತ್ತು ಆನಂದ. ಕರ್ಕಾಟಕ ರಾಶಿ, ಏನೋ ತಳಮಳ, ವೃತ್ತಿ, ಉದ್ಯೋಗ, ಕುಟುಂಬ. ಆದರೆ ಕೇತು ಸೂರ್ಯನ ಸಾರದಲ್ಲಿ 3ನೇ ಮನೆಯಲ್ಲಿ ಇರೋದ್ರಿಂದ ಅದನ್ನೆಲ್ಲ ತೊಳಲಾಡಿಸ್ಕೋತೆ. ನಿಮ್ಮ ಭಯ ನಿಮ್ಮನ್ನ ತಿಂದಾಕುತ್ತೆ, ನಿಮ್ಮ ನಿರ್ಭಯ ನಿಮ್ಮನ್ನ ಬೆಳೆಸುತ್ತೆ. ಸೊ ಚೂಸ್ ವೈಸ್ಲಿ. ನೋಡಿ, ಇದು ಹೆಂಗೆ ಗೊತ್ತಾ, ನಾವು ಕಣ್ಬಿಟ್ಟು ಇದೆಲ್ಲ ಭಯಗಳೇ. ಕಣ್ ಮುಚ್ಕೊಳ್ಳಿ, ಏನು ಕಾಣಿಸ್ತಿಲ್ಲ. ಇಲ್ಲೊಬ್ಬ ಎದುರುಗಡೆ ಭೂತ, ಕಣ್ ಮುಚ್ಕೊಳ್ಳಿ. ಎದುರುಗಡೆ ದೇವರು ಆನಂದದಲ್ಲೆಲ್ಲ ಮತ್ಬಿಟ್ರು, ಕಣ್ ಮುಚ್ಕೊಳ್ಳಿ. ದೊಡ್ಡ ಹಳ್ಳ, ಕಣ್ಮುಚ್ಕೊಳ್ಳಿ. ದೊಡ್ಡ ಸಮಸ್ಯೆ, ಕಣ್ಮುಚ್ಕೊಳ್ಳಿ. ಮನಸ್ಸನ್ನು ಮುಚ್ಕೊಳ್ಳಿ. ನಾವು ನೋಡ್ತಿದ್ರೆ ಮಾತ್ರನೇ ನಮ್ಮನ್ನು ಅದು ಆವರಿಸ್ದಾಗೆ.
ಎಲ್ಲ ಈ ಭ್ರಮಾಲೋಕ. ಸೊ ಇವತ್ತು ವಿಪರೀತ ಭಯದಲ್ಲಿದ್ರೆ ವಿಪರೀತ ಭಯ ಪಡಿಸುತ್ತೆ, ವಿಪರೀತ ಧೈರ್ಯದಲ್ಲಿ ಹೋದ್ರೆ ಎಲ್ಲ ಗೆಲ್ತೀರಿ. ಸಿಂಹ ರಾಶಿ ಏನೋ ತಳಮಳ, ಏನೋ ಒದ್ದಾಟ, ಚಂದ್ರನೇ ಕೇತು ಸಾರವೇ. ಯಾರು ಸರಿ ಯಾರು ತಪ್ಪು ಯಾರು ಉಳಿದು ಹಾಗೆಯೇ ಮಕ್ಕಳು. ಈ ಲೋಕ ನಾವು ಅಂದುಕೊಳ್ಳುವ ಹಾಗಿಲ್ಲ. ನೀವು ಒಂದು ಬಾರಿ ಇಲ್ಲ ಇಲ್ಲ ನೋ ಅಂತ ಹೇಳಿ ನೋಡಿ ಎದುರುಗಡೆಯ ವ್ಯಕ್ತಿಗೆ, ಕೊಡಲ್ಲ, ಮಾಡೋಲ್ಲ, ಆಗೋಲ್ಲ, ಇಲ್ಲ, ನಾನಿರೋದೇ ಹೀಗೆ. ದುಶ್ಮನ್ ಕಾ ಹೈ ಬಗಲ್ ಮೇ ಹೈ, ಎಲ್ಲೂ ಇಲ್ಲ, ನಿಮ್ಮ ಭುಜ ನಿಮ್ಮ ಕಂಕ್ಳಲ್ಲೇ ಇದ್ದಾನೆ. ಒಂದು ಬಾರಿ ನೀವು ಇಲ್ಲ ನೀವು ಕೆಟ್ಟವರಲ್ಲ, ತೀರಾ ಒಳ್ಳೆಯವರಾಗ್ಲಿಕ್ಕೆ ಇವತ್ತು ಹೋಗ್ಬೇಡಿ. ಎಲ್ಲ ನೋಡ್ತೀರಿ ಸತ್ಯಗಳನ್ನ, ಅದನ್ನ ನೋಡ್ಕೊಂಡು ಆನಂದಿಸಿ, ನೋವು ತಿನ್ಬೇಡಿ ಅಷ್ಟೇ. ಕನ್ಯಾ ರಾಶಿ ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯವಸ್ಥೆ, ಒಂಚೂರು ತಳಮಳಗಳೇ, ಓಡಾಟಗಳೇ, ಸುತ್ತಾಟಗಳೇ, ಆಕಸ್ಮಿಕ ಪ್ರಯಾಣಗಳಿಂದ ಬಳಲ್ತಕ್ಕಂಥದ್ದಾಗುತ್ತೆ. ತುಂಬ ದೂರದ ಕೆಲಸ, ದೂರದ ಇನ್ವೆಸ್ಟ್ಮೆಂಟ್ ಅಂತ ಹೋಗಬೇಡಿ. ಇನ್ನು ತುಲಾ ರಾಶಿ ಚಂದ್ರ ಲಾಭದಲ್ಲಿ ಒಳ್ಳೆಯದೇ, ಸ್ಪಿರಿಚುವಲ್ ವೇ. ಆದರೆ ಕೇತು 12ನೇ ಮನೆ, ಅಯ್ಯೋ ಯಾರಿಗೆ ದೊಡ್ಡದೇನು ಇಡೋಣ ಬಿಡು ಅಂತ ಅದು ತಾಳ್ತಾನೆ. ಇವನ್ ಕೊಡ್ತಾನೆ, ತಗೊಳಕ್ ನಾವು ಸಿದ್ಧರಿಲ್ಲ. ಕೊಟ್ಟಿದ್ದಾನೆ, ಅನುಭವಿಸೋಕೆ ಸಿದ್ಧರಿಲ್ಲ. ಇವತ್ತು ಆ ರೀತಿಯ ಒಂದು ತಳಮಳ. ಹಂಚಿಬಿಡಿ, ದೇವ್ರು ಕೊಟ್ಟಿದ್ದಾನಲ್ವ, ಎಷ್ಟು ಒಂದು 4 ಜನ ಕೊಡಿ, ಒಂದು ಎತ್ಕೊಳ್ಳೋಣ. ಎಷ್ಟು ದಿನಕ್ಕಾಗುತ್ತೆ? ಈಗ ನೀವು ಕೊಟ್ಟಿದ್ದೀನಿ ಮಕ್ಕಳೇ, ನೀವು ಕೊಟ್ಟಿರೋದೆ ನಿಮ್ಮ ಹತ್ರ ಮುಚ್ಚಿಡೋದೇನೆ. ಓ ಯಪ್ಪ, ಎಷ್ಟು ತಿನ್ಬಲ್ಲ? 1 ಆ್ಯಪಲ್ 2 ಆ್ಯಪಲ್ ಅಷ್ಟೇ. ಅದ್ರ ಮೇಲೆ ಹೊಟ್ಟೆಲ್ಲಿ ಇಡ್ಸಲ್ಲ, ಅದು ಅಜೀರ್ಣ ಆಗ್ಬಿಡುತ್ತೆ. ಹಂಚಿಬಿಡಿ. ಕೊಟ್ಟದ್ದು ತನಗೆ, ಕೊಡದೇ ಇದ್ದದ್ದು ನೆನಪಿಟ್ಕೊಳ್ಳಿ, ಹಾಳು. ಇನ್ನು ವೃಶ್ಚಿಕ ರಾಶಿ ವಿಶೇಷವಾಗಿ ಚೆನ್ನಾಗಿದೆ. ಚಂದ್ರ ಕೇತು ಸಾರದಲ್ಲಿ ವೃತ್ತಿಯಲ್ಲಿ ಒಂಚೂರು ತಳಮಳ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ. ನನ್ನ ಕರ್ತವ್ಯ, ಬಾಸ್ ನೋಡ್ತಾರೆ, ನನ್ನ ರೆಕಗ್ನಿಷನ್ ಮಾಡ್ತಾರೆ, ಬಿಡಿ. ಅವನಿದ್ದಾನೆ. ನಾನು ಯಾವಾಗಲೂ ಹೇಳ್ತೇನೆ ಮಕ್ಕಳೇ, ನಿಮ್ಮ ಆತ್ಮಸಾಕ್ಷಿ ಇದೆಯಲ್ಲ, ಅವನ ಒಳಗಡೆ ಈ ಥೈಮಸ್ ಗ್ಲ್ಯಾಂಡಲ್ಲಿ ಒಬ್ಬ ಭಗವಂತ ಇದ್ದಾನೆ. 20 ಗ್ರಾಮ್ ನಾವು ಸತ್ತ ತಕ್ಷಣ ಚೆಕ್ ಮಾಡಿದ್ರೆ 20 ಗ್ರಾಮ್ ಇಮಿಡಿಯೇಟ್ ವೆಯ್ಟ್ ಕಮ್ಮಿ ಆಗಿರುತ್ತಂತೆ. ಅಂತೆ ಅಲ್ಲ, ವಿಜ್ಞಾನ ಹೇಳಿರೋದು. ನಾವು ಇದನ್ನ ಯಾವಾಗಲೂ ಯುಗಾಂತರಗಳ ಹಿಂದೆಯೇ ಹೇಳಿದ್ದೇವೆ. ಅಂದ್ರೆ ಆ ಆತ್ಮಜ್ಯೋತಿ ಒಂದು 20 ಗ್ರಾಮ್ ಇದೆ. ಇಟ್ ಕಮ್ಸ್ ಔಟ್ ಇದೆ. ಆ ಆತ್ಮ ಹೇಗೋಯ್ತು, ಅದರ ವೆಯ್ಟ್ ನೋಡಿ 20 ಗ್ರಾಮ್. ಇಷ್ಟೇ ಅಂಗುಷ್ಟಗ ಹತ್ರದ್ದು. ಅವನಿಗೊಪ್ಸಿ, ಇವನ್ಗೆ ಯಾರಿಗೂ ಒಪ್ಸಕ್ ಹೋಗ್ಬೇಡಿ. ಸತ್ಯ ಗೊತ್ತಿದ್ದಲ್ವಾ? ನಿಮ್ಮ ಆತ್ಮ ನಿಮ್ ಇನ್ನಷ್ಟು ಚೆನ್ನಾಗಿ ಮಾಡಿ, ಅವ್ನು ಚೆನ್ನಾಗಿ ಇನ್ನಷ್ಟು ಚೆನ್ನಾಗಿ ಮಾಡಿ. ಇಟ್ ಡ್ರೈವ್ಸ್. ನೀವು ಆ ರೀತಿ ಹೋಗಿ ಗೆಲುವು ನಿಮ್ಮದು. ಧನುಸ್ಸು ರಾಶಿ ಏನೋ ಒಂಥರ ನೋವು. ಜನವರಿ 1 ಇವತ್ತೇ ಶುರು ಆಯ್ತು ಅನ್ನೋ ತರ ಏನೋ ಒಂಥರ ಭಾರ, ಏನೋ ಒಂದು ಅವಮಾನ, ತಪ್ಪು ದಾರಿ, ತಪ್ಪು ಲೆಕ್ಕ, ತಪ್ಪು ವ್ಯವಸ್ಥೆ ಮಾಡಿದ್ರಿ ಅಂದ್ರೆ ಸುಟ್ಟಾಕೋಬಿಡ್ತೀರಿ. ಎಚ್ಚರಿಕೆ. ಮಕರ ರಾಶಿ ಒಂದ್ ಸ್ವಲ್ಪ ತೊಳಲಾಟವೇ. ಚಂದ್ರ ಕೇತು ಸಾರದಲ್ಲಿದ್ದು ಎಲ್ಲ ಕೆಲಸ ಒಂಥರ ಸ್ಟ್ರಕ್ ಆದಾಗೆ, ಏನೋ ಬೇಡಪ್ಪ ಕುತ್ಕೋಬಿಡೋಣ, ನಡೆಸ್ಲಿ ಅಂತ ಒಂಥರ ಗಲಿಬಿಲಿ ಮಾಡಿಸ್ತಕ್ಕಂಥದ್ದಾಗುತ್ತಾನೆ. ಬೇರೆಯವ್ರ ಮಾತು ನಂಬೇಡಿ, ಬೇರೆಯವ್ರ ಕಮಿಟ್ ಆಗಬೇಡಿ, ಸ್ವಲ್ಪ ನಿಧಾನ ಮಾಡಿ, ಏನೂ ಆಗೋಲ್ಲ. ಚಂದ್ರ ಕೇತು ಸಾರದಲ್ಲಿದ್ದು ಒಂಥರ ತಟಸ್ಥವೆ, ಇಲ್ಲೋ ತೀರಾ ವೇಗ. ಯಾವ ಕೆಲಸ ಮಾಡಬೇಕು ಅದಕ್ಕೆ ವೇಗ ಇಲ್ಲ, ಮಾಡಲಾರದ ಕೆಲಸಗಳಿಗೆಲ್ಲ ವೇಗ ಕೊಡ್ತಾನೆ. ಹುಷಾರು. ಗಣಪತಿ ಆರಾಧನೆ, ಸಮಾಧಾನ. ಇನ್ನು ಕುಂಭರಾಶಿ ಷಷ್ಠಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಒಂದು ಸ್ವಲ್ಪ ತೊಳಲಾಟ, ವೃತ್ತಿ ವಿಚಾರಗಳಿಗೆ ಸಂಬಂಧಪಟ್ಟಂಥದ್ದು ಇರುತ್ತೆ. ಕೊಡೋದು, ತಗೊಳ್ಳೋದು, ಮಾಡೋದು, ಇನ್ನೊಂದು ಅನ್ನತಕ್ಕಂಥದ್ದು ಅನ್ಸಿದ್ರು ಕೂಡ ಸ್ಪಿರಿಚುವಲ್ ಲೈನ್, ಅನಾಥಾಶ್ರಮ, ವೃದ್ಧಾಶ್ರಮ, ದೇವಸ್ಥಾನ, ಪೌರೋಹಿತ್ಯ, ಆಗಮ, ಜ್ಯೋತಿಷ್ಯ, ಈ ಲೈನಲ್ಲಿರೋರಿಗೆ ಅದ್ಭುತವಾದಂಥ ಪ್ರಗತಿ. ನ್ಯಾಯ ಮಾರ್ಗ, ಧರ್ಮ ಮಾರ್ಗದಲ್ಲಿರೋರಿಗೆ ವಿಶೇಷ ಪ್ರಗತಿ. ಇನ್ನು ಮೀನರಾಶಿ ಬ್ಯೂಟಿಫುಲ್ ಡೇ. ಚಂದ್ರ 6ನೇ ಮನೆ, ಒಂಥರ ಧೈರ್ಯ, ಸಾಮರ್ಥ್ಯ ಎಲ್ಲವೂ ಇರತಕ್ಕಂಥ ಭಾವ. ಆ ಷಷ್ಠಾಧಿಪತಿ ಕೇಂದ್ರದಲ್ಲಿ. ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ಓಡಾಟ, ಸುತ್ತಾಟ ಇವುಗಳಲ್ಲಿ ತೊಡಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.